ಎಲ್ಲರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ಭಾರತದ ಸ್ಥಾನ, ವಿಸ್ತೀರ್ಣ, ಅಕ್ಷಾಂಶ ಮತ್ತು ರೇಖಾಂಶಗಳ ಹಂಚಿಕೆ ಬಗ್ಗೆ ನೋಡಿದ್ವಿ. ಅದರ ಜೊತೆಗೆ ಆ, ಭಾರತದ ಐ ಎಸ್ ಟಿ ಅಂತಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಐ ಎಸ್ ಟಿ ಇದು ಎಷ್ಟು ಡಿಗ್ರಿ ಅಂತಂದ್ರೆ 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತೇಳಿ ನೋಡಿದ್ವಿ. ಇದು ಯಾವ ರಾಜ್ಯದಲ್ಲಿ ಹಾದು ಹೋಗುತ್ತೆ ಅಂತ ನೋಡಿದ್ವಿ. ಒಂದು ಉತ್ತರ ಪ್ರದೇಶ್, ಆಮೇಲೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ, ಅದ್ರ ಜೊತೆಗೆ ಆಂಧ್ರ ಪ್ರದೇಶ ಎಲ್ಲ ಹಾದೋಗುತ್ತೆ ಅಂತ ನೋಡಿದ್ವಿ. ಅದರ ಜೊತೆಗೆ ರೇಖಾಂಶ, ಅದರಲ್ಲಿ ಮುಖ್ಯವಾಗಿ ಇನ್ನೊಂದು ಯಾವ್ದಂತಂದ್ರೆ ಕರ್ಕಾಟಕ, ಸಂಕ್ರಾಂತಿ ವೃತ್ತ ಯಾವ ರಾಜ್ಯಗಳಲ್ಲಿ ಹಾದೋಗಿತ್ತು ಅದನ್ನು ನೋಡಿದ್ವಿ. ಹಾಗಾದ್ರೆ ಅಕ್ಷಾಂಶ ಮತ್ತು ರೇಖಾಂಶಗಳ ಹಂಚಿಕೆ ಅದನ್ನು ಕೂಡ ಅಬ್ಸರ್ವ್ ಮಾಡಿದ್ವಿ ನಾವು. ಎಷ್ಟು ಅಂತಂದ್ರೆ ಭಾರತ 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ ಕಂಡು ಬರುತ್ತೆ. ಈ ಸೌತ್ ಅಲ್ಲಿ ಯಾವ ಪಾಯಿಂಟ್ ಅಂತಂದ್ರೆ ಕನ್ಯಾಕುಮಾರಿಯ ಕೇಪ್ ಕೆಮೋರಿನಿಂದ ಉತ್ತರದಲ್ಲಿ 37.6 ಡಿಗ್ರಿ ಆ ಉತ್ತರ ಅಕ್ಷಾಂಶದಲ್ಲಿ, ಸಾರಿ, ಉತ್ತರ ಅಕ್ಷಾಂಶದಲ್ಲಿ ಯಾವ್ದು ಅಂತಂದ್ರೆ ಕಿಲಿಕ್ ಪಾಸ್ ಅಂತಕ್ಕಂಥ ಏರಿಯಾದವರೆಗೂ ನಮ್ಮ ಭಾರತ ಎಕ್ಸ್ಟೆಂಡ್ ಆಗಿರೋದು. ಸರಾಸರಿ ಎಷ್ಟು ಕಿಲೋಮೀಟರ್ ಅಂತಂದ್ರೆ 3214 ಕಿಲೋಮೀಟರ್. ಇದನ್ನು ಕೂಡ ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ, ಪ್ರಿವಿಯಸ್ ಕ್ಲಾಸಲ್ಲಿ. ಅದರ ಜೊತೆಗೆ ನಿಮ್ಗೆ ಇನ್ನೊಂದು ನಾನು ಕನ್ಫ್ಯೂಷನ್ ಪಾಯಿಂಟ್ ಕೂಡ ಕ್ಲಿಯರ್ ಮಾಡಿದ್ದೆ. ಯಾವ್ದು ಅಂತಂದ್ರೆ ನಮ್ಗೆ ಕಿಲಿಕ್ ಪಾಸ್ ಜೊತೆಗೆ ಈ ಇಂದಿರಾ ಕಾಲ್ ಅಂತ ನೋಡಿದ್ವಿ. ಇಂದಿರಾ ಕಾಲ್ ಈ ಭಾಗದಲ್ಲಿ ಬರಲ್ಲ, ನಿಮ್ಗೆ ಕೆಲವೊಂದಿಷ್ಟು ಪುಸ್ತಕದಲ್ಲಿ ಕೊಟ್ಟಿರ್ತಾರೆ, ಅದು ತಪ್ಪು. ಇಂದಿರಾ ಕಾಲ್ ಬರೋದು ಯಾವ ಭಾಗದಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ. ಈ ಪಾಯಿಂಟ್ ಅಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ಸೊ ಇಂದಿರಾ ಕಾಲ್ ಬರುತ್ತೆ ಅಂತ ಗೊತ್ತಿರಲಿ. ಹೌದಾ? ಸೊ ಇದು ಸರಾಸರಿ ನಿಮಗೆ ಒಂದು 35 ಡಿಗ್ರಿ ಏರಿಯಾದಲ್ಲಿ ಬರುತ್ತೆ ಅಂತ ಗೊತ್ತಿರಲಿ ಅಕ್ಷಾಂಶದಲ್ಲಿ. ಇದು ಕೂಡ ನಿಮಗೆ ಕ್ಲಿಯರ್ ಮಾಡಿದ್ದೆ. ಅದರ ಜೊತೆಗೆ ರೇಖಾಂಶಗಳ ಹಂಚಿಕೆ ಕೂಡ ನಾವು ನೋಡ್ಕೊಂಡಿದ್ವಿ. ಎಷ್ಟು ಅಂತಂದ್ರೆ ಸರಾಸರಿ 68.7 ಡಿಗ್ರಿ ಪೂರ್ವ ರೇಖಾಂಶದಿಂದ 97.25 ಡಿಗ್ರಿ ಪೂರ್ವ ರೇಖಾಂಶದವರೆಗೂ ಇಲ್ಲಿ ಬರ್ತಕ್ಕಂಥ ಪ್ಲೇಸ್ಗಳನ್ನು ಕೂಡ ನೋಡಿದ್ವಿ. ಅಲ್ಲಿ ಗುಜರಾತದ ರನ್ ಆಫ್ ಕಚ್ ಪ್ರದೇಶದ ಯಾವುದು ಅಂತಂದ್ರೆ ಗುಹಾರ್ ಮುಟಿಯಿಂದ ಎಲ್ಲಿವರೆಗೂ ಅಂತಂದ್ರೆ ಅರುಣಾಚಲ್ ಪ್ರದೇಶದ ಅಂಜಾವ್ ಜಿಲ್ಲೆಯ ಕಿಬೀತು ಅಂತಕ್ಕಂಥ ಹಳ್ಳಿವರೆಗೂ ಯಾವ್ದು ಕಂಡು ಬರುತ್ತೆ ಅಂತಂದ್ರೆ ನಮ್ಗೆ ಯಾವುದು ಪೂರ್ವ ಮತ್ತು ಪಶ್ಚಿಮದ ಅತ್ಯಂತ ತುದಿಗಳು ಕಂಡು ಬರ್ತವೆ. ಅದರಲ್ಲಿ ಇದು ಎಷ್ಟು ಸಾವಿರ ಕಿಲೋಮೀಟರ್ ಅಂತಂದ್ರೆ ಸರಾಸರಿ 2933 ಕಿಲೋಮೀಟರ್ ಬರುತ್ತಂತೆ ನಾವು ಇಲ್ಲಿವರೆಗೂ ನೋಡಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ಮುಖ್ಯವಾಗಿ ಭಾರತದ ನೆರೆಯ ರಾಷ್ಟ್ರಗಳು ಮತ್ತು ಆ ರಾಷ್ಟ್ರಗಳೊಂದಿಗೆ ಭಾರತದ ಯಾವ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದ್ದೇವೆ ಅದರ ಬಗ್ಗೆ ನಾವು ಮಾತಾಡ್ಕೊಂಡು ಹೋಗೋಣ. ಕಾರಣ ಇದ್ರ ಬಗ್ಗೆನೂ ಎಕ್ಸಾಮ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಆಗ್ತಾ ಹೋಗ್ತವೆ. ಇದನ್ನು ಕೂಡ ನೀವು ಮರೆಯೋದಕ್ಕೆ ಹೋಗಬಾರ್ದು. ಎಸ್, ಅದನ್ನ ಮುಂದಿನ ಒಂದು ಭಾಗವನ್ನು ನೋಡೋಣ ಬನ್ನಿ. ನೆಕ್ಸ್ಟ್ ಇಲ್ಲಿದೆ ನಿಮ್ಗೆ ಸಾಕಷ್ಟು, ನಿಮ್ಗೆ ಈ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ 28 ರಾಜ್ಯಗಳು, ಅದರ ಜೊತೆಗೆ ಏನು ಅಂತಂದ್ರೆ 8 ಕೇಂದ್ರಾಡಳಿತ ಪ್ರದೇಶಗಳು. ಇದ್ರ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಈ ಭಾಗದಲ್ಲಿ ಕೊಟ್ಟಿದ್ದಾರೆ. ಎಲ್ಲಾ ರಾಜ್ಯಗಳಿದಾವೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಫಸ್ಟ್ ಈ ರಾಜ್ಯಗಳನ್ನ ನೀವು ನೋಡ್ಕೊಂಡು ಹೋಗೋದಾದ್ರೆ ಇಲ್ಲಿ ಮುಖ್ಯವಾಗಿ ಈ ಭಾಗಕ್ಕೆ ನಮ್ಗೆ ಯಾವ, ಸಾರಿ, ಅದರ ಜೊತೆಗೆ ರಾಜ್ಯಗಳು, ಅದರ ಜೊತೆ ಈ ಭಾಗದಲ್ಲಿ ವಾಯು ಭಾಗದಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ಈ ಭಾಗದಲ್ಲಿ ನಮ್ಗೆ ಪಾಕಿಸ್ತಾನ ಬರುತ್ತೆ. ಇದು ಪಾಕಿಸ್ತಾನ ಈ ಭಾಗದಲ್ಲಿ ಬರುತ್ತೆ. ಅದರ ಜೊತೆಗೆ ಸ್ವಲ್ಪ ಮೇಲ್ಭಾಗದಲ್ಲಿ ಹೋದ್ರೆ ಇಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ಇಲ್ಲಿ ಅಫ್ಘಾನಿಸ್ತಾನ ಬರುತ್ತೆ. ಈ ಕಡೆ ಇರೋದೆಲ್ಲ ಚೀನಾ ಭಾಗ, ಟಿಬೇಟ್ ಅಂತೇಳಿ ನಾವು ಕರಿತೀವಲ್ಲ, ಸೊ ಈ ಭಾಗ ಆಕ್ರಮಣ ಮಾಡ್ಕೊಂಡಿರ್ತಕ್ಕಂಥ ಭಾಗ ಇಲ್ಲಿ. ಅದರ ಜೊತೆಗೆ ಇದು ಟೋಟಲ್ ಈ ಭಾಗ ಯಾವ್ದಂತಂದ್ರೆ ಇದು ನೇಪಾಳ ಭಾಗ. ಅದರ ಜೊತೆಗೆ ಈ ಭಾಗಕ್ಕೆ ಬಂದ್ರೆ ಯಾವ್ದಂತಂದ್ರೆ ಇದು ಭೂತಾನ್, ಈ ಭಾಗದಲ್ಲಿ ಬಾಂಗ್ಲಾದೇಶ್, ಇನ್ನ ಪೂರ್ವ ಭಾಗದಲ್ಲಿ ಬಂದ್ರೆ ಮ್ಯಾನ್ಮಾರ್ ಅಂತಕ್ಕಂಥ ದೇಶ ಬರುತ್ತೆ. ಮ್ಯಾನ್ಮಾರ್, ಹೌದಾ? ಸೊ ಟೋಟಲ್ ಆಗಿ ಎಷ್ಟು ದೇಶಗಳಂತಂದ್ರೆ 7 ದೇಶಗಳು ಭಾರತದೊಂದಿಗೆ ಏನಾಗಿದೆ ಅಂತಂದ್ರೆ ಭೂಗಡಿಯನ್ನು ಹೊಂದಿದ್ದಾವೆ. ಸರ್ ಎಷ್ಟು ಅದು ಅಂತಂದ್ರೆ ಸರಾಸರಿ 15,106.7 ಏನಿದೆ ಅಂತಂದ್ರೆ ಭೂಗಡಿಯನ್ನು ಹೊಂದಿದೆ. ನಿಮ್ ಪುಸ್ತಕದಲ್ಲಿ ಏನ್ ಕೊಟ್ಟಿರ್ತಾರೆ ಅಂತಂದ್ರೆ 15,200 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಅದು ಬೇಡ, ಅದು ನಿರ್ದಿಷ್ಟವಾಗಿರತಕ್ಕಂಥ ಮಾಹಿತಿ. ಸೊ ಇದನ್ನ ನೀವೇನ್ ಮಾಡ್ರಿ ಅಂತಂದ್ರೆ ನೋಡ್ಕೋಬಹುದು. ಹಾಗಾದ್ರೆ ಇದರ ಜೊತೆಗೆ ಭಾರತದಲ್ಲಿ ಅದು ಯಾವ ಎಷ್ಟೆಷ್ಟು ಕಿಲೋಮೀಟರ್ ಇದೆ ಅಂತೇಳಿ ನಿಮ್ಗೆ ಇಲ್ಲಿ ಮ್ಯಾಪ್ ಅಲ್ಲಿ ಸಿಗತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನೀವು. ಆಲ್ಮೋಸ್ಟ್ ಮುಖ್ಯವಾಗಿ ಈ ಭಾಗದಲ್ಲಿದೆ ಏನಂತಂದ್ರೆ ಈ ಕಡೆ ಇರತಕ್ಕಂಥದ್ದು ಸರಾಸರಿ ಬಾಂಗ್ಲಾದೇಶ, ಇಂಡೋ ಬಾಂಗ್ಲಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇದೆಷ್ಟು ಕಿಲೋಮೀಟರ್ ಆಗುತ್ತೆ ಅಂತಂದ್ರೆ ಇದು 4,096.7 ಕಿಲೋಮೀಟರ್ ಏನಾಗಿದೆ ಅಂತಂದ್ರೆ ಭೂಗಡಿಯನ್ನು ಹೊಂದಿರತಕ್ಕಂಥದ್ದು. ಈ ಭಾಗನ ನೀವು ಕೂಡ ಅಬ್ಸರ್ವ್ ಮಾಡಬಹುದು. ಹೌದಾ? ಸೊ ಇಲ್ಲಿದೆ ನೋಡಿ, ಇದು ಯೆಲ್ಲೋ ಕಲರ್ ಏನ್ ಮೆನ್ಷನ್ ಮಾಡಿದಾರಲ್ಲ, ಇದಷ್ಟು ಏನಪ್ಪಾ ಅಂತಂದ್ರೆ ಈ ಬಾಂಗ್ಲಾದೇಶ್ ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಈ ಕಡೆಗೆ ಬಂದ್ರೆ ಮ್ಯಾನ್ಮಾರ್ ಇದೆ, ಅದು ಸರಾಸರಿ 1,643 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದ್ದು. ಭೂತಾನ್ ಕೂಡ ಎಷ್ಟು ಕಿಲೋಮೀಟರ್ ಇದೆ ಅಂತಂದ್ರೆ 699 ಕಿಲೋಮೀಟರ್. ನೇಪಾಳ ಎಷ್ಟಿದೆ ಅಂತಂದ್ರೆ 1,751 ಕಿಲೋಮೀಟರ್. ಚೀನಾ ನೋಡಿ, ಚೀನಾ ಎರಡು ಭಾಗಕ್ಕೆ, ಈ ಕಡೆಗೆ ಸಿಕ್ಕಿಂ ಬರುತ್ತೆ, ಈ ಕಡೆಗೆ ಅರುಣಾಚಲ್ ಪ್ರದೇಶ್ ಬರುತ್ತೆ, ಈ ಕಡೆಗೆ ಹಿಮಾಚಲ್ ಪ್ರದೇಶ, ಉತ್ತರಾಖಂಡ್, ಲಡಾಖ್. ಸೊ ಇಲ್ಲಿವರೆಗೂ ನಮ್ಗೆ ಬಾರ್ಡರ್ ಬರುತ್ತೆ. ಇದು ಯಾವ್ದಂತಂದ್ರೆ ಚೀನಾ 3,488 ಕಿಲೋಮೀಟರ್. ಅಫ್ಘಾನಿಸ್ತಾನ್ ಕೇವಲ 106 ಕಿಲೋಮೀಟರ್ ಮಾತ್ರ ಭೂಗಡಿಯನ್ನು ಹೊಂದಿದೆ. ಅದರ ಜೊತೆಗೆ ಪಾಕಿಸ್ತಾನ್ 3,323 ಕಿಲೋಮೀಟರ್ ಏನಾಗಿದೆ ಅಂತಂದ್ರೆ ಭೂಗಡಿಯನ್ನು ಹೊಂದಿದೆ.
ಸೊ ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಇದು ಕೋಸ್ಟ್ ಲೈನ್ ಅಂತ ಹೇಳ್ಬಿಟ್ಟು. ಕೋಸ್ಟ್ ಲೈನ್ 7,516.6 ಕಿಲೋಮೀಟರ್. ಆದ್ರೆ ಕೇವಲ ರಾಜ್ಯಗಳನ್ನು ಮಾತ್ರ ಪರಿಗಣಿಸಿದಂತೆ 6,100 ಕಿಲೋಮೀಟರ್ ಮಾತ್ರ ಏನಾಗಿರುತ್ತೆ ಅಂತಂದ್ರೆ ನಮ್ಗೆ ಕರಾವಳಿ ತೀರ ಇರುತ್ತೆ. ಸೊ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮಾತಾಡ್ಕೊಂಡು ಹೋಗೋಣ. ಇದಕ್ಕಿಂತ ಮುಖ್ಯವಾಗಿ ಇಲ್ಲೆಲ್ಲ ನಾವು ಡೇಟಾಗಳನ್ನ ಇಲ್ಲಿ ಕೊಟ್ಟಿದ್ವಿ. ಹೈಯೆಸ್ಟ್ ಯಾವುದು ಅಂತಂದ್ರೆ ಫಸ್ಟ್ ಬಾಂಗ್ಲಾದೇಶ್ ಸರಾಸರಿ ಎಷ್ಟು ಕಿಲೋಮೀಟರ್ ಅಂತಂದ್ರೆ 4,096.7 ಕಿಲೋಮೀಟರ್ ಭೂಗಡಿಯನ್ನು ಹೊಂದಿದೆ. ಇದನ್ನು ಕೂಡ ನೋಡ್ಕೊಳ್ಳಿ. ಎರಡನೇದು ಏನಂತಂದ್ರೆ ಚೀನಾ ಎಷ್ಟಿದೆ ಅಂತಂದ್ರೆ 3,488. ಪಾಕಿಸ್ತಾನ ಎಷ್ಟಿದೆ ಅಂದ್ರೆ 3,323. ನೇಪಾಳ ಎಷ್ಟಿದೆ ಅಂತಂದ್ರೆ 1,751. ಮಯನ್ಮಾರು 1,643. ಭೂತಾನ್ 6,639. ನೆಕ್ಸ್ಟ್ ಅಫ್ಘಾನಿಸ್ತಾನ್ 106. ಇವೆಲ್ಲ ಕಿಲೋಮೀಟರ್. ಸೊ ಟೋಟಲ್ ಎಷ್ಟಾಗತ್ತೆ ಅಂತಂದ್ರೆ ಅದು 15,106.7 ಕಿಲೋಮೀಟರ್ ಏನಾಗಿದೆ ಅಂತಂದ್ರೆ ಭೂಗಡಿಯನ್ನು ಹೊಂದಿರತಕ್ಕಂಥದ್ದು. ಇದರಲ್ಲಿ ಕರಾವಳಿ ಪ್ರದೇಶ ಎಷ್ಟಿದೆ ಅಂತ ಮಾತಾಡಿದ್ವಿ ಅಂತಂದ್ರೆ 7,516.6 ಕಿಲೋಮೀಟರ್ ಕರಾವಳಿ ಇದೆ. ಇದು ನಾನು ಕೊಟ್ಟಿರ್ತಕ್ಕಂಥ ಡಿಜಿಟ್ ಇನ್ಕ್ಲೂಡಿಂಗ್ ಐಲ್ಯಾಂಡ್ಸ್, ದ್ವೀಪಗಳನ್ನ ಪರಿಗಣಿಸಿದಂತೆ ಅಂತ ಗೊತ್ತಿರಲಿ. ಹಾಗಾದ್ರೆ ಈ ದ್ವೀಪಗಳನ್ನ ಬಿಟ್ಟು ನೋಡೋದಾದ್ರೆ ಕೇವಲ 6,100 ಕಿಲೋಮೀಟರ್ ಮಾತ್ರ ಏನಾಗಿದೆ ಅಂತಂದ್ರೆ ನಮ್ಗೆ ಕರಾವಳಿ ತೀರ ಇರೋದು. ಎಸ್. ಹಾಗಾದ್ರೆ ಇದರಲ್ಲಿ ನಾವು ಮುಖ್ಯವಾಗಿ ನೋಡೋದಾದ್ರೆ ಈ ಭಾಗದಲ್ಲಿ ಇದೆ ನೋಡಿ ಅಲ್ಲ, ಹೌದಾ? ಯಾವುದು ಅಂತಂದ್ರೆ ಈ ಕಡೆ ಪಾಕಿಸ್ತಾನ ಇದೆಲ್ಲ. ಈ ಪಾಕಿಸ್ತಾನದೊಂದಿಗೆ ಯಾವ್ಯಾವ ರಾಜ್ಯಗಳು ಗಡಿಯನ್ನು ಹೊಂದ್ಕೊಂಡಿದ್ದಾವೆ. ಈ ಕಡೆ ಯಾವ್ದು ಬರುತ್ತೆ ಅಂತಂದ್ರೆ ಗುಜರಾತ್ ಬರುತ್ತೆ, ರಾಜಸ್ಥಾನ್ ಬರುತ್ತೆ, ಪಂಜಾಬ್ ಬರುತ್ತೆ, ಜಮ್ಮು ಕಾಶ್ಮೀರ ಬರುತ್ತೆ, ಲಡಾಖ್ ಬರುತ್ತೆ. ಅಂದ್ರೆ ಟೋಟಲ್ ಆಗಿ 3 ಸ್ಟೇಟ್ಸ್ಗಳು ಬರ್ತವೆ. 3 ಸ್ಟೇಟ್ಸ್ಗಳು, 2 ಯುಟಿ ಅಂತಂದ್ರೆ ಯೂನಿಯನ್ ಟೆರಿಟರಿ. ಟೋಟಲ್ ಎಷ್ಟು ಅಂತಂದ್ರೆ 5. ಇದು ನಿಮ್ಗೆ ನೆನಪಿರಲಿ. ಪಾಕಿಸ್ತಾನದೊಂದಿಗೆ ಗಡಿ ಇರತಕ್ಕಂತ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು 3 ರಾಜ್ಯಗಳು. ಒಂದು ಗುಜರಾತ್ ಆಗಿರ್ಬೋದು, ರಾಜಸ್ಥಾನ, ಆಮೇಲೆ ನೆಕ್ಸ್ಟ್ ಈ ಕಡೆಗೆ ಪಂಜಾಬ್ ಬರುತ್ತೆ, ಈ ಕಡೆಗೆ 3 ರಾಜ್ಯಗಳು. ಕೇಂದ್ರಾಡಳಿತ ಪ್ರದೇಶ ಅಂತಂದ್ರೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಕೂಡ ಕೇಂದ್ರಾಡಳಿತ ಪ್ರದೇಶ ಭಾಗ ಇದೆ. ಆದ್ರೆ ಈ ಕಡೆಗೆ ಅಫ್ಘಾನಿಸ್ತಾನ ಇದೆಯಲ್ಲ, ಅಫ್ಘಾನಿಸ್ತಾನದೊಂದಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜ್ಯಗಳು ಬಾರ್ಡರ್ ಇಲ್ಲ. ಕೇವಲ ಲಡಾಖ್ ಮಾತ್ರ ಬಾರ್ಡರ್ ಇರುತ್ತೆ. ಇದು ಕೇವಲ ಎಷ್ಟು ಕಿಲೋಮೀಟರ್ ಅಂತಂದ್ರೆ ನಾವು ಆಲ್ರೆಡಿ ಮಾತಾಡಿದ್ವಿ, 106 ಕಿಲೋಮೀಟರ್ ಮಾತ್ರ ಏನಾಗಿದೆ ಅಂತಂದ್ರೆ ಭೂಗಡಿಯನ್ನು ಹಂಚ್ಕೊಂಡಿರೋದು. ದೆನ್ ಇನ್ನೊಂದು ಯಾವ್ದು ಅಂತಂದ್ರೆ ಚೀನಾ. ಈ ಭಾಗ ಇದೆಲ್ಲ ಇದು ಚೀನಾ. ಸೊ ಈ ಕಡೆ ಎಲ್ಲ ಚೀನಾ ನೋಡಿ. ಚೀನಾ ಈ ಕಡೆಗೆ ಲಡಾಖ್ ಬರುತ್ತೆ, ಹಿಮಾಚಲ್ ಪ್ರದೇಶ್ ಬರುತ್ತೆ, ಉತ್ತರಾಖಂಡ್ ಬರುತ್ತೆ, ಅದರ ಜೊತೆಗೆ ಸಿಕ್ಕಿಂ ಬರುತ್ತೆ. ಇನ್ನೊಂದು ಯಾವ್ದು ಬರುತ್ತೆ ಅಂತಂದ್ರೆ ಈ ಕಡೆ ಅರುಣಾಚಲ್ ಪ್ರದೇಶ್ ಬರುತ್ತೆ. ಎಷ್ಟು ಅಂತಂದ್ರೆ 4+1 ಅಂತೇಳಿ ನಾವು ಮಾತಾಡ್ಬೋದು. ಸರಿ, ಒಂದೇ ನಿಮಿಷ. ಸೊ ಈ ಭಾಗದಲ್ಲಿ ಎಷ್ಟು ಅಂತಂದ್ರೆ ಇದು 4+1. 4+1 ಅಂತಂದ್ರೆ 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ ಯಾವ್ದು ಅಂತಂದ್ರೆ ಅದು ಲಡಾಖ್. ಎಸ್. ಹಾಗಾದ್ರೆ ಇನ್ನು ನೆಕ್ಸ್ಟ್ ಇನ್ನು ಉಳಿದಿದ್ದು ಯಾವ್ದು ಅಂತಂದ್ರೆ ಈ ಕಡೆಗೆ ಯಾವ್ದಾಯ್ತು ಅಂತಂದ್ರೆ ಇಲ್ಲಿ ಪಾಕಿಸ್ತಾನ ಆಯ್ತು, ಅಫ್ಘಾನಿಸ್ತಾನ ಆಯ್ತು, ಈ ಕಡೆಗೆ ಯಾವ್ದಾಯ್ತು ಅಂದ್ರೆ ಚೀನಾ ಆಯ್ತು. ಇಲ್ಲಿದಲ್ಲ ನೇಪಾಳದೊಂದಿಗೆ ಬಾರ್ಡರ್ ಇರ್ತಕ್ಕಂಥದ್ದು. ಇಲ್ಲಿ ಗಮನಿಸಿ, ಇವೇನು ಈಗ ನಾನು ಮ್ಯಾಪ್ ಅಲ್ಲಿ ಇಲ್ಲಿ ತೋರಿಸ್ಕೊಡ್ತಾ ಇದೀನಲ್ಲ, ಇದ್ರ ಬಗ್ಗೆ ನಿಮ್ಗೆ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಇದನ್ನ ಮಿಸ್ ಮಾಡಕ್ ಹೋಗ್ಬಾರ್ದು. ಈ ಫಸ್ಟ್ ಇದನ್ನ ಅಬ್ಸರ್ವ್ ಮಾಡಿ, ಯಾವ ರಾಜ್ಯಗಳೊಂದಿಗೆ ಯಾವ ದೇಶಗಳು ನಮ್ಗೆ ಗಡಿ ಇದಾವೆ ಭಾರತದ ರಾಜ್ಯಗಳೊಂದಿಗೆ ಅಂತೇಳಿ ಇದನ್ನ ಮುಖ್ಯವಾಗಿ ನಾವು ನೋಡ್ಲೇಬೇಕಾಗುತ್ತೆ. ಸೊ ಇದರಲ್ಲಿ ನೇಪಾಳದೊಂದಿಗೆ ಯಾವ್ದು ಬರುತ್ತೆ ಅಂದ್ರೆ ಒಂದು ಉತ್ತರಾಖಂಡ್ ರಾಜ್ಯ ಬರುತ್ತೆ, ಉತ್ತರ ಪ್ರದೇಶ್ ಬರುತ್ತೆ, ಬಿಹಾರ್ ಬರುತ್ತೆ, ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಸಿಕ್ಕಿಂ ಬರುತ್ತೆ. ಇವನ್ ಆಲ್ಸೋ ಪಶ್ಚಿಮ ಬಂಗಾಳ. ಈಗೇನ್ ನಾನು ಇದಿಲ್ಲಿ ರೆಡ್ ಕಲರ್ ಬಾರ್ಡರ್ ಕೊಡ್ತಾ ಇದ್ದೀನಲ್ಲ, ಇದು ಅಷ್ಟು ಇದು ಪಶ್ಚಿಮ ಬಂಗಾಳ ಇದೆ. ಇವನ್ ಆಲ್ಸೋ ನೀವು ಪಶ್ಚಿಮ ಬಂಗಾಳನ ಅಬ್ಸರ್ವ್ ಮಾಡಬಹುದು. ಇಲ್ಲ ಇದು ಪಶ್ಚಿಮ ಬಂಗಾಳ ಯಾವ್ದ್ರೊಂದಿಗೆ ಬಾರ್ಡರ್ ಇರುತ್ತೆ ಅಂತೇಳಿ ನಿಮ್ಗೆ ಈಸಿಯಾಗಿ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಪಶ್ಚಿಮ ಬಂಗಾಳ ಈ ಕಡೆಗೆ ನೇಪಾಳದೊಂದಿಗೂ ಬಾರ್ಡರ್ ಬರುತ್ತೆ, ಭೂತಾನೊಂದಿಗೂ ಬಾರ್ಡರ್ ಬರುತ್ತೆ, ಬಾಂಗ್ಲಾದೇಶದೊಂದಿಗೂ ಬಾರ್ಡರ್ ಬರುತ್ತೆ. ಸೊ ಹೀಗಾಗಿ ನೇಪಾಳದೊಂದಿಗೆ ಟೋಟಲ್ ಎಷ್ಟು ರಾಜ್ಯಗಳು ಅಂತಂದ್ರೆ 5 ರಾಜ್ಯಗಳು ಬಾರ್ಡರ್ ಬರ್ತವೆ. ಅದರ ಜೊತೆಗೆ ಭೂತಾನ್ ಇದೆಯಲ್ಲ, ಸೊ ಈ ಭೂತಾನೊಂದಿಗೆ ಬರ್ತಕ್ಕಂಥ ರಾಜ್ಯಗಳು ಗಡಿ ಯಾವ್ದಂತಂದ್ರೆ ಇವನ್ ಆಲ್ಸೋ ಯಾವ್ದು ಬರುತ್ತೆ ಅಂತಂದ್ರೆ ಅಗೇನ್ ಪಶ್ಚಿಮ ಬಂಗಾಳ ಬರುತ್ತೆ, ಅಗೇನ್ ಸಿಕ್ಕಿಂ ಬರುತ್ತೆ, ಅಸ್ಸಾಂ ಬರುತ್ತೆ. ಇದು ಟೋಟಲಿ ಈ ಕೆಳಗಡೆ ಇರತಕ್ಕಂಥದ್ದು ಯಾವ್ದಂತಂದ್ರೆ ಇದು ಅಷ್ಟು ಇದು ಅಸ್ಸಾಂ ಬರುತ್ತೆ. ಇವನ್ ಅರುಣಾಚಲ್ ಪ್ರದೇಶ್ ಕೂಡ ಬರುತ್ತೆ. ಟೋಟಲ್ ಆಗಿ ಎಷ್ಟು ಅಂತಂದ್ರೆ 4 ರಾಜ್ಯಗಳು ಗಡಿಯಲ್ಲಿ ಬರ್ತವೆ. ಯಾವ್ದಕ್ಕೆ ಅಂತ ಕೇಳಿದ್ರೆ ಭೂತಾನ್ಗೆ. ಇದನ್ನ ಅಗೇನ್ ಇನ್ನೊಂದ್ ಸರ್ತಿ ನೋಡ್ಕೊಳ್ಳಿ. ಹೌದಾ? So ಇಲ್ಲಿ ಯಾವ್ದಂತಂದ್ರೆ ಭೂತಾನ್ ಬರುತ್ತಲ್ಲ, ಭೂತಾನೊಂದಿಗೆ ಸಿಕ್ಕಿಂ ಬರುತ್ತೆ, ವೆಸ್ಟ್ ಬೆಂಗಾಲ್ ಬರುತ್ತೆ, ಅಸ್ಸಾಂ ಬರುತ್ತೆ, ಅರುಣಾಚಲ್ ಪ್ರದೇಶ. ಟೋಟಲ್ ಎಷ್ಟು ಅಂತಂದ್ರೆ 4. ಎಸ್. ಇನ್ನು ನೆಕ್ಸ್ಟ್ ಈ ಕಡೆಗೆ ಯಾವ್ದು ಅಂತಂದ್ರೆ ಮ್ಯಾನ್ಮಾರ್. ಈ ಮ್ಯಾನ್ಮಾರ್ದೊಂದಿಗೆ 4 ರಾಜ್ಯಗಳು ಮಾತ್ರ. ಒಂದು ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡು, ಮಣಿಪುರ್, ಮಿಜೋರಾಂ. ಟೋಟಲ್ 4 ರಾಜ್ಯಗಳು ಆ ಬಾರ್ಡರ್ ಅಲ್ಲಿ ಬರ್ತವೆ. ಯಾವ್ದಕ್ಕೆ ಅಂತ ಕೇಳಿದ್ರೆ ಮ್ಯಾನ್ಮಾರ್ಗೆ. ಹೌದಾ? ಇನ್ನು ನೆಕ್ಸ್ಟ್ ಅಗೇನ್ ಬಾಂಗ್ಲಾದೇಶ್ ಬರುತ್ತೆ ಅಂತಂದ್ರೆ ಬಾಂಗ್ಲಾದೇಶದೊಂದಿಗೆ ಬಾರ್ಡರ್ ಯಾವ್ದಾದ್ರು ಬರ್ತದೆ. ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಯಾಕಂತಂದ್ರೆ ಭಾರತದೊಂದಿಗೆ ಅತಿ ಹೆಚ್ಚು ಗಡಿ ಇರತಕ್ಕಂತ ದೇಶ ಯಾವ್ದಂತಂದ್ರೆ ಬಾಂಗ್ಲಾದೇಶ. ಅದನ್ನ ಆಲ್ರೆಡಿ ನೋಡಿದೀವಿ. 4,096.7 ಕಿಲೋಮೀಟರ್ ಏನಾಗಿದೆ ಅಂತಂದ್ರೆ
ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಯಾವ್ದಂತಂದ್ರೆ ವೆಸ್ಟ್ ಬೆಂಗಾಲು, ಅತಿ ಹೆಚ್ಚು ಇರತಕ್ಕಂಥದ್ದು ವೆಸ್ಟ್ ಬೆಂಗಾಲು. ದೆನ್ ಅಸ್ಸಾಂ ಎರಡು ಭಾಗದಲ್ಲಿ, ಇದೊಂದು ಭಾಗದಲ್ಲಿ ಹಂಚಿಕೆ ಆಗುತ್ತೆ ಅಥವಾ ಬಾರ್ಡರ್ ಬರುತ್ತೆ. ಈ ಕಡೆ ಒಂದು ಭಾಗ, ಎರಡು ಭಾಗದಲ್ಲಿ ಬರುತ್ತೆ ಅಸ್ಸಾಂ. ಒಂದು ಈ ಕಡೆಗೆ ಪಶ್ಚಿಮ ಬಂಗಾಳ ಇರ್ತಕ್ಕಂಥ ಈ ಭಾಗದಲ್ಲಿ ಒಂದು ಸ್ವಲ್ಪ ಇದೆ, ಈ ಕಡೆ ಒಂದು ಸ್ವಲ್ಪ ಇದೆ, ಎರಡು ಭಾಗದಲ್ಲಿ. ಮೇಘಾಲಯ ಕಂಪ್ಲೀಟ್ ಒಂದೇ ಭಾಗಕ್ಕೆ ಹಂಚಿಕೆ ಆಗಿರ್ತಕ್ಕಂಥದ್ದು. ಈ ಕಡೆಗೆ ಯಾವ್ದಂತಂದ್ರೆ ಇಲ್ಲಿ ತ್ರಿಪುರಾ ಬರುತ್ತೆ, ಈ ಕಡೆ ಯಾವ್ದು ಬರುತ್ತೆ ಅಂತಂದ್ರೆ ಮಿಜೋರಾಂ ಬರುತ್ತೆ. ಸೊ ಇಷ್ಟು ನಮಗೆ ಫಸ್ಟ್ ಮಾಹಿತಿ ಗೊತ್ತಿರ್ಬೇಕಾಗಿರ್ತಕ್ಕಂಥದ್ದು. ಹೌದಾ? ಸೊ ಇದನ್ನ ಅಬ್ಸರ್ವ್ ಮಾಡಿ, ಯಾಕಂತಂದ್ರೆ ಇದ್ರ ಮೇಲೆ ಆಲ್ಮೋಸ್ಟ್ ಕ್ವಶನ್ ಕೇಳ್ತಾನೆ. ಇಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಒಂದ್ ಸರ್ತಿ ಇದನ್ನ ಕ್ವಶನ್ ಕೇಳಿದ್ದ ಏನಂತೇಳಿ, ಬಾಂಗ್ಲಾದೇಶ್ ಯಾವ ರಾಜ್ಯವನ್ನ ಮೂರು ಭಾಗಗಳಿಂದ ಸುತ್ತುವರ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಬಾಂಗ್ಲಾದೇಶ್ ಯಾವ ರಾಜ್ಯವನ್ನ ಮೂರು ಭಾಗಗಳಿಂದ ಸುತ್ತುವರ್ಕೊಂಡಿದೆ ಅಂತಂದ್ರೆ ತ್ರಿಪುರಾ ನೋಡಿ, ಈ ಕಡೆಗೆ ನೋಡಿ ಮೂರು ಭಾಗ ಅಂತಂದ್ರೆ ಒಂದು ಈ ಕಡೆಗೆ ಭಾಗ ಬರುತ್ತೆ, ಈ ಕಡೆಗೆ ಬರುತ್ತೆ, ಈ ಕಡೆ ಮೂರು ಭಾಗದಲ್ಲಿ ಒಂದು ಭಾಗದಲ್ಲಿ ಮಾತ್ರ ಭಾರತ ಗಡಿ ಇದೆ. ಸೊ ಮಿಕ್ಕಿರ್ತಕ್ಕಂಥ ಈ ಮೂರು ಭಾಗಗಳಿಂದ ಯಾವ ದೇಶ ಸುತ್ತುವರೆದಿದೆ ಈ ರಾಜ್ಯವನ್ನು ಅಂತಂದ್ರೆ ಬಾಂಗ್ಲಾದೇಶ ಅಂತ ಗೊತ್ತಿರಲಿ. ಇದನ್ನ ಎಕ್ಸಾಮ್ ಅಲ್ಲಿ ಇದೆ ಎಲ್ಲಿ ಕೇಳಿದ್ದ ಅಂತಂದ್ರೆ ಇದನ್ನ ಪಿ ಸಿ ಅಲ್ಲಿ ಕ್ವಶನ್ ಕೇಳಿದ್ದ ಇದನ್ನ. ಹಾಗಾಗಿ ಫಸ್ಟ್ ಮ್ಯಾಪಿಂಗ್ ಮಾಡ್ಲಾರ್ದೆ ಮುಂದಿನ ಟಾಪಿಕ್ಸ್ ಗಳಿಗೆ ಹೋಗೋದಕ್ಕೆ ಹೋಗಬಾರ್ದು. ಫಸ್ಟ್ ಇದನ್ನ ಅಬ್ಸರ್ವ್ ಮಾಡಿ, ಅಂದ್ರೆ ಯಾವ ರಾಜ್ಯಗಳು ಯಾವ ಭಾಗದಲ್ಲಿ ಇದಾವೆ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಿತ್ತು ಅಂತಂದ್ರೆ ಮುಂದೆ ಬರ್ತಕ್ಕಂಥ ಟಾಪಿಕ್ಸ್ ಗಳು ಏನಾಗ್ತಾವ ಅಂತಂದ್ರೆ ಈಸಿ ಆಗ್ತಾ ಹೋಗ್ತವೆ. ಇದನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಸರಾಸರಿ ನೀವು ಏನಾದ್ರೂ ಡಾಕ್ಟರ್ ರಂಗನಾಥ್ ಪುಸ್ತಕ ತಗೊಂಡು ಓದ್ತಿರೋ, ಓಕೆ ತುಂಬಾ ಚೆನ್ನಾಗಿದೆ ಪುಸ್ತಕ, ಅದನ್ನೇ ಓದ್ಕೊಳ್ಳಿ. ಅಥವಾ ಏನೋ ಎನ್ ಸಿ ಆರ್ ಟಿ ಓದ್ತಿನ, ಎಸ್ ಅದನ್ನು ಓದ್ಕೊಳ್ಳಿ, ಅದು ತುಂಬಾ ಚೆನ್ನಾಗಿದೆ. ಆದ್ರೆ ನಿಮಗೆ ಅಲ್ಲಿ ಓದಿರತಕ್ಕಂಥ ಕ್ವಶನ್ಸ್ ಗಳಲ್ಲಿ ಸರಾಸರಿ ಒಂದು 70% ಏನೋ ಆನ್ಸರ್ ಮಾಡ್ಬೋದು. ಆದ್ರೆ ಒಂದು 30% ಕ್ವಶನ್ಸ್ ಗಳು ಏನಾಗಿರ್ತಾವ ಅಂತಂದ್ರೆ ಮ್ಯಾಪಿಂಗ್ ಮೇಲೆ ಬಂದಿರ್ತವೆ. ಹಾಗಾಗಿ ಇವುಗಳು ನಿಮಗೆ ತುಂಬಾ ಕಷ್ಟವಾಗಬಹುದು. ಹೀಗಾಗಿ ಇದು ಫಸ್ಟ್ ಈ ಮ್ಯಾಪ್ ಅಲ್ಲಿ ಯಾವ ರಾಜ್ಯಗಳು ಎಲ್ಲೆಲ್ಲಿದಾವೆ ಅಂತೇಳಿ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು, ಮಿಸ್ ಮಾಡಕ್ ಹೋಗ್ಬಾರ್ದು. Then, ಈಗ ಅದರ ಜೊತೆಗೆ ನಾವು ಇಲ್ಲೆಲ್ಲ ಯಾವ ರಾಷ್ಟ್ರಗಳು ಭಾರತದೊಂದಿಗೆ ಗಡಿ ಇದಾವೆ ಅಂತ ಅಬ್ಸರ್ವ್ ಮಾಡಿದ್ವಿ. ಬಟ್ ಒಂದು ಮಿಸ್ ಮಾಡ್ತಿರ್ತಕ್ಕಂಥದ್ದು ನಾವೇನಂತಂದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಈಗ ಸದ್ಯಕ್ಕೆ ಕೆಲವೊಂದಿಷ್ಟು ರಾಜ್ಯಗಳು ಈ ನಮ್ಮ ದೇಶಗಳಂತ ಏನ್ ಅಬ್ಸರ್ವ್ ಮಾಡಿದ್ವಲ್ಲ, ಚೀನಾ, ಆಮೇಲೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನೇಪಾಳ, ಭೂತಾನ್, ಬಾಂಗ್ಲಾದೇಶ್, ಮ್ಯಾನ್ಮಾರ್ ಅಂತೇಳಿ ಕೆಲವೊಂದಿಷ್ಟು ರಾಜ್ಯಗಳು ಮೂರ್ ದೇಶಗಳೊಂದಿಗೆ ಗಡಿ ಇದಾವೆ. ಅದು ಯಾವ್ದು ಅಂತೇಳಿ ನಾವು ಅಬ್ಸರ್ವ್ ಮಾಡ್ಬೇಕೀಗ. ಹೌದಾ? ಹಾಗಾದ್ರೆ ಮೂರ್ ದೇಶಗಳೊಂದಿಗೆ ಗಡಿ ಇರ್ತಕ್ಕಂಥದ್ದು ಅಂತಂದ್ರೆ ಇಲ್ಲಿ ನೋಡಿ ಯಾವ್ದು ಅಂತಂದ್ರೆ ಸಿಕ್ಕಿಂ. ಸಿಕ್ಕಿಮು ಈ ಕಡೆಗೆ ನೇಪಾಳದೊಂದಿಗೂ ಬಾರ್ಡರ್ ಬರುತ್ತೆ, ಭೂತಾನೊಂದಿಗೂ ಬಾರ್ಡರ್ ಬರುತ್ತೆ, ಚೀನಾದೊಂದಿಗೂ ಬಾರ್ಡರ್ ಬರುತ್ತೆ. ಯಾವುದು? ಸಿಕ್ಕಿಂ ಒಂದು. ಇದನ್ನ ನೀವು ನೆನ್ಪಿಟ್ಕೋಬೇಕು. ಸಿಕ್ಕಿಂ ಮೂರು ದೇಶಗಳೊಂದಿಗೆ ಬಾರ್ಡರ್ ಇದೆ. ಇವನ್ ಬಾಂಗ್ಲಾದೇಶ್ ಕೂಡ ಮೂರು ದೇಶಗಳೊಂದಿಗೆ ಬಾರ್ಡರ್ ಇದೆ ನೋಡಿ ಈ ಭಾಗದಲ್ಲಿ. ಈ ಕಡೆಗೆ ಭೂತಾನ್ ಬಾರ್ಡರ್ ಬರುತ್ತೆ, ನೇಪಾಳ ಬಾರ್ಡರ್ ಬರುತ್ತೆ, ಬಾಂಗ್ಲಾದೇಶ್ ಬಾರ್ಡರ್ ಬರುತ್ತೆ. ಇದು ಸೆಕೆಂಡ್ ಒನ್. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಯಾವ್ದಂತಂದ್ರೆ ವೆಸ್ಟ್ ಬೆಂಗಾಲು ಮೂರು ದೇಶದೊಂದಿಗೆ ಬಾರ್ಡರ್ ಇದೆ. ಆಮೇಲೆ ನೆಕ್ಸ್ಟ್ ಸಿಕ್ಕಿಂ ಕೂಡ ಎಷ್ಟು ದೇಶಗಳೊಂದಿಗೆ ಅಂತಂದ್ರೆ ಸಿಕ್ಕಿಮು ಇದು ಮೂರು ದೇಶಗಳೊಂದಿಗೆ ಬಾರ್ಡರ್ ಇದೆ. ಆಮೇಲೆ ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಕೂಡ ಎಷ್ಟು ದೇಶಗಳೊಂದಿಗೆ ಬಾರ್ಡರ್ ಇದೆ ಅಂತಂದ್ರೆ ಮೂರು. ವೆಸ್ಟ್ ಬೆಂಗಾಲ್ ಬಾರ್ಡರ್ ವಿತ್ ಬಾಂಗ್ಲಾದೇಶ್, ನೇಪಾಳ್ ಅಂಡ್ ಭೂತಾನ್. ಆಮೇಲೆ ಸಿಕ್ಕಿಂ ಆಲ್ಸೋ ಬಾರ್ಡರ್ ವಿತ್ ನೇಪಾಳ್, ಭೂತಾನ್, ದೆನ್ ಚೀನಾ. ಇದು ಇದು ಮೂರು, ಇದು ಮೂರು. ಸೊ ಇನ್ನೊಂದು ಮೂರು ದೇಶದಿಂದ ಬಾರ್ಡರ್ ಇರೋದು ಯಾವ್ದು ಅಂತಂದ್ರೆ ಇಲ್ಲಿ ನೋಡಿ ಇದನ್ನ. ಇದು ಅರುಣಾಚಲ್ ಪ್ರದೇಶ್ ನೋಡಿ ಇದು. ಅರುಣಾಚಲ್ ಪ್ರದೇಶ್ ಕೂಡ ಮೂರು ದೇಶದಿಂದ ಬಾರ್ಡರ್ ಇದೆ. ಯಾವ್ದು ಅಂತಂದ್ರೆ ಈ ಕಡೆಗೆ ಬರೋದು ಅಷ್ಟು ಯಾವ್ದು? ಚೀನಾ. ಎಸ್. ಆಮೇಲೆ ನೆಕ್ಸ್ಟ್ ಈ ಕಡೆಗೆ ಬರ್ತಕ್ಕಂಥದ್ದು ಯಾವ್ದು? ಇದು ಎಕ್ಸಾಂಪಲ್ ಮ್ಯಾನ್ಮಾರ್ದೊಂದಿಗೆ ಬಾರ್ಡರ್ ಇದೆ. ಇವನ್ ಆಲ್ಸೋ ಈ ಕಡೆಗೆ ಬರಬೇಕಾರೆ ಯಾವುದು? ಭೂತಾನೊಂದಿಗೂ ಕೂಡ ಬಾರ್ಡರ್ ಇದೆ. ಹಾಗಾಗಿ ಇದು ಕೂಡ ಅರುಣಾಚಲ್ ಪ್ರದೇಶ್ ಕೂಡ ಮೂರು ದೇಶದೊಂದಿಗೆ ಏನಾಗಿದೆ ಅಂತಂದ್ರೆ ಬಾರ್ಡರ್ ಇದೆ. ಸೊ ಮತ್ತೆ ಇನ್ನೊಂದು ಯಾವ್ದಾದ್ರು ಇದೆಯಾ ಅಂತಂದ್ರೆ ಎಸ್. ಯಾವ್ದು ಅಂತಂದ್ರೆ ಲಡಾಖ್ ಸ್ನೇಹಿತರೆ. ಇಲ್ಲಿ ನೋಡಿ ಈ ಲಡಾಖ್ ಈ ಕಡೆಗೆ ಬಂದ್ರೆ ಯಾವ್ದು ಅಷ್ಟು? ಇದು ಚೀನಾ. ಹೌದಾ? ಆಮೇಲೆ ನೆಕ್ಸ್ಟ್ ಈ ಕಡೆಗೆ ಬಂದ್ರೆ ಯಾವ್ದು ಬರುತ್ತೆ? ಇಲ್ಲೆಲ್ಲ ಪಾಕಿಸ್ತಾನ ಬರುತ್ತೆ. ಇದಷ್ಟು ಪಾಕಿಸ್ತಾನ ಈ ಭಾಗದಲ್ಲಿ ಬಾರ್ಡರ್. ಇವನ್ ಅಫ್ಘಾನಿಸ್ತಾನದೊಂದಿಗೆ ಬಾರ್ಡರ್ ಇದೆ. ಸೊ ಹಾಗಾಗಿ ಲಡಾಖ್ ಕೂಡ ಎಷ್ಟು ದೇಶದೊಂದಿಗೆ ಬಾರ್ಡರ್ ಇದೆ ಅಂತಂದ್ರೆ ಮೂರು ದೇಶದೊಂದಿಗೆ ಬಾರ್ಡರ್ ಇದೆ. ಹಾಗಾದ್ರೆ ಒಂದು ಮೂರು ದೇಶದೊಂದಿಗೆ ಬಾರ್ಡರ್ ಇರ್ತಕ್ಕಂಥದ್ದು ಯಾವ್ದಂತಂದ್ರೆ ಒಂದು ಸಿಕ್ಕಿಂ. ಸಿಕ್ಕಿಂ ಬಾರ್ಡರ್ ಇದೆ. ಎರಡನೇದು ಯಾವ್ದಂತಂದ್ರೆ ಅರುಣಾಚಲ್ ಪ್ರದೇಶ್ ಬಾರ್ಡರ್ ಇದೆ. ಮೂರನೇದು ಯಾವ್ದಂತಂದ್ರೆ ವೆಸ್ಟ್ ಬೆಂಗಾಲ್ ಬಾರ್ಡರ್ ಇದೆ. ನೆಕ್ಸ್ಟ್ ಇನ್ನೊಂದು ಯಾವ್ದಂತಂದ್ರೆ ಯಾವುದು? ಎಕ್ಸಾಂಪಲ್ ಲಡಾಖ್ ಅಂತ ಗೊತ್ತಿರಲಿ. ಯಾವುದು? ಲಡಾಖ್. ಇವು ಮೂರು ದೇಶಗಳೊಂದಿಗೆ ಏನಾಗಿರೋದು ಅಂತಂದ್ರೆ ಬಾರ್ಡರ್ ಇರ್ತಕ್ಕಂಥದ್ದು. ಇದನ್ನ ನೆನ್ಪಿಟ್ಕೊಳ್ಳಿ. ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ವೆಸ್ಟ್ ಬೆಂಗಾಲ್ ಮತ್ತೆ ಇನ್ನೊಂದು ಯಾವ್ದು ಅಂತಂದ್ರೆ ಲಡಾಖ್. ಅದು ಯಾವ ದೇಶಗಳೊಂದಿಗೆ ಬಾರ್ಡರ್ ಇದೆ ಅಂತ ಹೇಳಿ ಇಲ್ಲೆಲ್ಲ ಮ್ಯಾಪ್ ಅಲ್ಲಿ ಕಾಣಿಸುತ್ತೆ. ಇದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳೋ, ಬರೀ ಬಾಯ್ ಹಾಕೋದಷ್ಟೇ ಅಲ್ಲ, ಮ್ಯಾಪ್ ಅಲ್ಲಿ ನಿಮ್ಗೆ ಏನಾಗಬೇಕಂತಂದ್ರೆ ಗೊತ್ತಿರ್ಬೇಕು ಯಾವ ಭಾಗದಲ್ಲಿ ಬಾರ್ಡರ್ ಇದೆ ಅಂತ ಹೇಳಿ. ದೆನ್ ಇದ್ರ ಜೊತೆಗೆ ಇನ್ನೊಂದು ನೀವು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಮೂರು ದೇಶಗಳೊಂದಿಗೆ ಬಾರ್ಡರ್ ಇರ್ತಕ್ಕಂಥದ್ದು ಯಾವುದು ಅಂತೇಳಿ ನೋಡಿದ್ರಿ ಈಗ. ಇನ್ನು ನೆಕ್ಸ್ಟ್ ಇನ್ನೊಂದು ಎರಡು ದೇಶಗಳೊಂದಿಗೆ ಬಾರ್ಡರ್ ಇರ್ತಕ್ಕಂಥ ರಾಜ್ಯಗಳು ಯಾವುದು? ಇದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೇಕಲ್ಲ. ಎಸ್. ಹಾಗಾದ್ರೆ ಯಾವ್ದು? ಬನ್ನಿ ಈಗ. ಸೊ ಒಂದು ಎರಡು ದೇಶದೊಂದಿಗೆ ಬಾರ್ಡರ್ ಇರ್ತಕ್ಕಂಥದ್ದು ಅಂತಂದ್ರೆ ಇಲ್ಲಿದೆ ನೋಡಿ. ಯಾವ್ದು ಅಂತಂದ್ರೆ ಅಸ್ಸಾಂ. ಅಸ್ಸಾಮು ಈ ಕಡೆಗೆ ಭೂತಾನೊಂದಿಗೂ ಬಾರ್ಡರ್ ಬರುತ್ತೆ, ಈ ಕಡೆಗೆ ಬಾಂಗ್ಲಾದೇಶದಿಂದಗೂ ಬಾರ್ಡರ್ ಬರುತ್ತೆ. ಯಾವುದು? ಒಂದು ಅಸ್ಸಾಂ. ಅಸ್ಸಾಂ ಬಾರ್ಡರ್ ಯಾವ್ದರೊಂದಿಗೆ ಬರುತ್ತೆ?
ಒಂದು ಭೂತಾನ್ ಒಂದಿಗೆ ಬಾರ್ಡರ್ ಬರುತ್ತೆ, ಇನ್ನೊಂದು ಭೂತಾನ್, ಇನ್ನೊಂದು ಬಾಂಗ್ಲಾದೇಶ್, ಬಾಂಗ್ಲಾ, ಎರಡು ದೇಶದೊಂದಿಗೆ ಬಾರ್ಡರ್ ಬರುತ್ತೆ. ಯಾವುದು ಅಂತಂದ್ರೆ ಅಸ್ಸಾಂ ರಾಜ್ಯ. ಇನ್ನು ನೆಕ್ಸ್ಟ್ ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡೋದಾದ್ರೆ ಮಿಜೋರಾಂ ಇದೆ ನೋಡಿ ಇಲ್ಲಿ. ಸೊ ಮಿಜೋರಾಂ ಕೂಡ ಎರಡು ದೇಶ ಇದೆ. ಈ ಕಡೆಗೆ ಯಾವ್ದು ಬರುತ್ತೆ ಇಲ್ಲಿ ಬಾಂಗ್ಲಾದೇಶ್, ಈ ಕಡೆಗೆ ಯಾವ್ದು ಬರುತ್ತೆ ಅಂದ್ರೆ ಮ್ಯಾನ್ಮಾರ್. ಯಾವ್ದು ಅಂತಂದ್ರೆ ಮಿಜೋರಾಂ. ಮಿಜೋರಾಂ ಬಾರ್ಡರ್ ವಿತ್ ಈ ಕಡೆಗೆ ಒಂದು ದೇಶ ಯಾವ್ದಂತಂದ್ರೆ ಮ್ಯಾನ್ಮಾರ್ ದೇಶದೊಂದಿಗೆ ಬಾರ್ಡರ್ ಇದೆ, ಇನ್ನೊಂದು ಯಾವ್ದರೊಂದಿಗೆ ಬಾರ್ಡರ್ ಇದೆ ಅಂತಂದ್ರೆ ಬಾಂಗ್ಲಾದೇಶದೊಂದಿಗೆ ಬಾರ್ಡರ್ ಇದೆ ಅಂತ ಗೊತ್ತಿರಲಿ. ಯಾವ್ದು ಅಂತಂದ್ರೆ ಬಾಂಗ್ಲಾದೇಶ್. ಇದು ನೆನಪಿರಲಿ. ಮತ್ತೆ ಯಾವ್ದಾದ್ರು ಇದೆಯಾ ಬಾರ್ಡರ್ ಅಂತಂದ್ರೆ ಚೆಕ್ ಮಾಡ್ತಾ ಹೋಗಿ. ಇದನ್ನ ಚೆಕ್ ಮಾಡ್ತಾ ಹೋದಾಗ ಯಾವ್ದು ಸಿಗತ್ತೆ ಅಂದ್ರೆ ನಿಮ್ಗೆ ಉತ್ತರಾಖಂಡ್ ರಾಜ್ಯ ಸಿಗತ್ತೆ. ಎಸ್, ಉತ್ತರಾಖಂಡ್ ರಾಜ್ಯ. ಈಗ ಉತ್ತರಾಖಂಡ್ ರಾಜ್ಯ ನೋಡಿ, ಈ ಕಡೆಗೆ ಚೀನಾದೊಂದಿಗೆ ಬಾರ್ಡರ್ ಇದೆ, ಈ ಕಡೆಗೆ ನೇಪಾಳ ಒಂದಿಗೆ ಬಾರ್ಡರ್ ಇದೆ. ಯಾವ ದೇಶ ಅಂತಂದ್ರೆ ಮೂರನೇದು ಉತ್ತರಾಖಂಡ್. ಉತ್ತರಾಖಂಡ್ ಬಾರ್ಡರ್ ಒಂದು ನೇಪಾಳ, ನೇಪಾಳ, ಇನ್ನೊಂದು ಯಾವ್ದು ಅಂತಂದ್ರೆ ಚೀನಾ. ಇವು ನೆನಪಿರ್ಲಿ. ಈಗ ಆಲ್ರೆಡಿ ಇದನ್ನ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾನೆ. ಯಾವ ದೇಶಗಳೊಂದಿಗೆ ಯಾವ ಬಾರ್ಡರ್ ಇದಾವೆ ಇದು ನೆನಪಿರ್ಬೇಕು. ಮೂರು ದೇಶಗಳೊಂದಿಗೆ ಬಾರ್ಡರ್ ಇರ್ತಕ್ಕಂಥದ್ದು ಯಾವುದು, ಎರಡು ದೇಶಗಳೊಂದಿಗೆ ಬಾರ್ಡರ್ ಇರ್ತಕ್ಕಂಥದ್ದು ಯಾವುದು, ಇದು ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಅನ್ನು ಕೇಳ್ಕೊಂಡು ಹೋಗ್ತಾರೆ. ಹೌದಾ, ಇದು ಟೋಟಲ್ ನಾವು ಬಾರ್ಡರ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿರ್ತಕ್ಕಂಥದ್ದು. ಇನ್ನ ಇನ್ನೊಂದು ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ ಟೋಟಲ್ ಆಫ್ ಇಂಡಿಯಾದಲ್ಲಿ 28 ಸ್ಟೇಟ್ಸ್ ಗಳಿದಾವೆ ಅಂತೇಳಿ ನಾವು ಅಬ್ಸರ್ವ್ ಮಾಡಿದೀವೋ, ಈ 28 ಸ್ಟೇಟ್ಸ್ ಗಳಲ್ಲಿ ಉತ್ತರ ಪ್ರದೇಶ ಅಬ್ಸರ್ವ್ ಮಾಡಿ ನೀವು. ಉತ್ತರ ಪ್ರದೇಶ ತನ್ನ ಸುತ್ತಮುತ್ತ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಎಷ್ಟು ಅಂತಂದ್ರೆ ಉತ್ತರ ಪ್ರದೇಶ ನೆನಪಿರ್ಲಿ, ಉತ್ತರ ಪ್ರದೇಶ ಇದೆಯಲ್ಲ ಟೋಟಲ್ 8+1 ಅಂತ ಕರಿತೀವಿ ನಾವು. 8 ರಾಜ್ಯಗಳು ಸ್ಟೇಟ್ಸ್, ಒಂದು ಯುಟಿ ಅಂತಂದ್ರೆ ಯೂನಿಯನ್ ಟೆರಿಟೋರಿ. ಹೌದಾ, ನೋಡಿಬೇಕಾದ್ರೆ ಸೈ ಭಾಗದಲ್ಲಿ ಉತ್ತರ ಪ್ರದೇಶ ಇದೆಯಲ್ಲ, ಈ ಕಡೆ ಬರಲಿ ಯಾವ ರಾಜ್ಯ ಬರುತ್ತೆ, ಇಲ್ಲೆಲ್ಲ ಉತ್ತರಾಖಂಡ್ ಬರುತ್ತೆ. ಇನ್ನೊಂದು ಸ್ವಲ್ಪ ಭಾಗ ಯಾವ್ದು ಬರುತ್ತೆ ಅಂತಂದ್ರೆ ಈ ಭಾಗದಲ್ಲಿ ಹಿಮಾಚಲ್ ಪ್ರದೇಶ ಬರುತ್ತೆ. ಇನ್ನು ನೆಕ್ಸ್ಟ್ ಈ ಕಡೆ ಬಂದ್ರೆ ಯಾವುದು ಹರಿಯಾಣ, ಈ ಕಡೆ ಬಂದ್ರೆ ಯಾವ್ದು ರಾಜಸ್ಥಾನ್. ರಾಜಸ್ಥಾನ್ ಜೊತೆಗೆ ಈ ಕಡೆ ಎಲ್ಲ ಪಿಂಕ್ ಕಲರ್ ಇದೆಯಲ್ಲ, ಸೊ ಇದು ಯಾವ್ದು ಅಂತಂದ್ರೆ ಇದು ಮಧ್ಯಪ್ರದೇಶ್. ಆಮೇಲೆ ನೆಕ್ಸ್ಟ್ ಛತ್ತೀಸ್ಗಢ ಬರುತ್ತೆ, ಜಾರ್ಖಂಡ್ ಬರುತ್ತೆ, ಬಿಹಾರ್ ಬರುತ್ತೆ. ನೋಡಿ ಎಷ್ಟಾಯ್ತು, 1 2 3, ಇದು 4 5, ಇದು ಛತ್ತೀಸ್ಗಢ 6, ಆಮೇಲೆ ಜಾರ್ಖಂಡ್ 7, ಬಿಹಾರ್ ಎಷ್ಟು ಅಂದ್ರೆ 8 ರಾಜ್ಯಗಳು. ಒಂದು ಯುಟಿ ಅಲ್ವಾ. ಸೊ ಯುಟಿ ಅಂತಂದ್ರೆ ಈ ಭಾಗದಲ್ಲಿ ಯಾವ್ದು ಬರುತ್ತೆ, ಈ ಭಾಗದಲ್ಲಿ ಇಲ್ಲಿ ದೆಹಲಿ ಬರುತ್ತೆ, ಬರ್ತಾರೆ ನ್ಯೂ ಡೆಲ್ಲಿ ಅಂತ ಹೇಳ್ಬಿಟ್ಟು. ಸೊ ಟೋಟಲ್ ಅದಕ್ಕೆ 8+1 = 9 ಅಂತ ನಾವು ಮಾತಾಡ್ಬೋದು. ಅಂದ್ರೆ 8 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶ ಯಾವ್ದು ಅಂತಂದ್ರೆ ಅದು ನವದೆಹಲಿ ಅಂತ ಕರಿತೀವಿ. ಇದು ಹೈಯೆಸ್ಟ್ ಭಾರತದಲ್ಲೇ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ಇರತಕ್ಕಂಥ ರಾಜ್ಯ ಯಾವ್ದು ಅಂತ ಕೇಳಿದ್ರೆ ಉತ್ತರ ಪ್ರದೇಶ ಅಂತ ಹೇಳ್ಬೋದು. ಹೌದಾ, ಸೊ ನೆಕ್ಸ್ಟ್ 8 ಯಾವ್ದಿದೆ, 8 ಇದೆ, ಅದು 8+1 ಅಂತೇಳಿ. ಇದನ್ನ ಬಿಟ್ರೆ ನೆಕ್ಸ್ಟ್ 7 ಅಲ್ವಾ. 7 ಬಗ್ಗೆ ನಾವು ಮಾತಾಡೋದಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಯಾವ್ದಂತಂದ್ರೆ ಅಸ್ಸಾಂ ಇದೆ ನೋಡ್ಬೇಕಾದ್ರೆ. ಅಸ್ಸಾಂ ಎಷ್ಟಿದೆ ಅಂತಂದ್ರೆ 7 ಇದೆ. ನಮ್ ಕರ್ನಾಟಕ 6 ನೆನಪಿರ್ಲಿ. ಆದ್ರೆ ಅಸ್ಸಾಂ ಎಷ್ಟಿದೆ ಅಂತಂದ್ರೆ 7 ಇದೆ. ಈ ಕಡೆ ಅರುಣಾಚಲ್ ಪ್ರದೇಶ್ ಬರುತ್ತೆ, ನಾಗಾಲ್ಯಾಂಡ್ ಬರುತ್ತೆ, ಮಣಿಪುರ್ ಬರುತ್ತೆ, ಮಿಜೋರಾಂ ಬರುತ್ತೆ, ತ್ರಿಪುರಾ ಬರುತ್ತೆ, ಇನ್ನೊಂದು ಮೇಘಾಲಯ ಬರುತ್ತೆ. 6 ಪ್ಲಸ್ ಈ ಕಡೆ ಒಂದು ವೆಸ್ಟ್ ಬೆಂಗಾಲ್ ಇದೆಯಲ್ಲ, ವೆಸ್ಟ್ ಬೆಂಗಾಲ್ ಕೂಡ ಅಸ್ಸಾಂದೊಂದಿಗೆ ಈ ಭಾಗದಲ್ಲಿ ಬಾರ್ಡರ್ ಇದೆ. ಸೊ ಹೀಗಾಗಿ ಯಾವ್ದು ಅಂತಂದ್ರೆ ಅಸ್ಸಾಂ ಇದೆಯಲ್ಲ, ಸೊ ಅಸ್ಸಾಂ ಕೂಡ ಎಷ್ಟು ರಾಜ್ಯಗಳೊಂದಿಗೆ ಅಂತಂದ್ರೆ 7 ರಾಜ್ಯಗಳೊಂದಿಗೆ ಬಾರ್ಡರ್ ಇದೆ. ಸೊ ಇವು ನಿಮಗೆ ಮಾಹಿತಿ ಗೊತ್ತಿರಲಿ ಇದೊಂದು. ಹೌದಾ, ಹಾಗಾಗಿ ನಿಮಗೆ ಇದನ್ನ ಎಕ್ಸಾಮ್ ಅಲ್ಲಿ ಇವೇ ನಿಮ್ಗೆ ಸಮಟೈಮ್ಸ್ ಕ್ವಶನ್ ಅನ್ನ ಕೇಳ್ಕೊಂಡು ಹೋಗೋದು ಈ ರೀತಿ. ಇನ್ನೊಂದು ಮುಖ್ಯವಾಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಂತಂದ್ರೆ ಕೆಲವೊಂದಿಷ್ಟು ರಾಜ್ಯಗಳು ಈಗ ನೋಡಿ ಅತಿ ಕಡಿಮೆ ರಾಜ್ಯಗಳು ಅಂತಂದ್ರೆ ಅತಿ ಕಡಿಮೆ ರಾಜ್ಯದೊಂದಿಗೆ ಬಾರ್ಡರ್ ಇರ್ತಕ್ಕಂಥದ್ದು ನಾವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ನೋಡಿ ಸಿಕ್ಕಿಂ ಇದೆಯಲ್ಲ, ಸಿಕ್ಕಿಂ ಕೇವಲ ಪಶ್ಚಿಮ ಬಂಗಾಳದೊಂದಿಗೆ ಮಾತ್ರ ಬಾರ್ಡರ್ ಇದೆ, ಬೇರೆ ಯಾವ ರಾಜ್ಯದೊಂದಿಗೆ ಬಾರ್ಡರ್ ಇಲ್ಲ. ಕೇವಲ ಒಂದೇ ಒಂದು ರಾಜ್ಯದೊಂದಿಗೆ ಬಾರ್ಡರ್ ಇರ್ತಕ್ಕಂಥ ರಾಜ್ಯ ಯಾವ್ದಂತಂದ್ರೆ ಒಂದು ಸಿಕ್ಕಿಮು, ಇನ್ನೊಂದು ಯಾವ್ದಂತಂದ್ರೆ ಮೇಘಾಲಯ. ಯಾಕಂದ್ರೆ ಮೇಘಾಲಯ ಕೇವಲ ಅಸ್ಸಾಂದೊಂದಿಗೆ ಮಾತ್ರ ಬಾರ್ಡರ್ ಇದೆ. ಹೌದಾ, ಸೊ ಇದು ನೆನಪಿರ್ಬೇಕು ನಿಮ್ಗೆ. ಅತಿ ಕಡಿಮೆ ಅಂತಂದ್ರೆ ಯಾವ್ದಂತಂದ್ರೆ ಅಸ್ಸಾಂ ಮತ್ತು ಮೇಘಾಲಯ, ಸಾರಿ ಮೇಘಾಲಯ ಮತ್ತು ಸಿಕ್ಕಿಂ. ಸಿಕ್ಕಿಂನ ಕೇವಲ ಒಂದು, ಮೇಘಾಲಯನ ಕೇವಲ ಒಂದು, ಮಿಕ್ಕಿದವೆಲ್ಲ ಸ್ವಲ್ಪ ಹೆಚ್ಚಿಗೆ ಆಗ್ತವೆ. ಹೈಯೆಸ್ಟ್ ಅಂತಂದ್ರೆ ಯಾವ್ದಂದ್ರೆ ಉತ್ತರ ಪ್ರದೇಶ್. ಉತ್ತರ ಪ್ರದೇಶ್ ಎಷ್ಟು ಅಂತಂದ್ರೆ 8+1. ದೆನ್ ಸೆಕೆಂಡ್ ಯಾವ್ದಾಗತ್ತೆ ಅಂತಂದ್ರೆ ಅಸ್ಸಾಂ. ಅಸ್ಸಾಂ ಎಷ್ಟು ಅಂತಂದ್ರೆ 7. ಸೊ ಇದು ಮಾಹಿತಿ ಗೊತ್ತಿರಲಿ. ನೀವು ಮಧ್ಯಪ್ರದೇಶ ಅಂತಂದ್ರೆ ಮಧ್ಯಪ್ರದೇಶ ಕೂಡ ಅಬ್ಸರ್ವ್ ಮಾಡಿ ಎಷ್ಟಾಗತ್ತೆ ಅಂತ ನೋಡ್ಕೊಳ್ಬೇಕಾರೆ. ಹೌದಾ, ಈ ಭಾಗದಲ್ಲಿ ಮಧ್ಯಪ್ರದೇಶ್ ಒಂದು, ಉತ್ತರ ಪ್ರದೇಶ್, ಸಾರಿ ಉತ್ತರ ಪ್ರದೇಶ್ ಯಾವ್ದು ರಾಜಸ್ಥಾನ್. ರಾಜಸ್ಥಾನ್ ಆದ್ಮೇಲೆ ಈ ಕಡೆಗೆ ಗುಜರಾತ್, ಮಹಾರಾಷ್ಟ್ರ, ಆಮೇಲೆ ನೆಕ್ಸ್ಟ್ ಯಾವ್ದಂತಂದ್ರೆ ಈ ಕಡೆ ಛತ್ತೀಸ್ಗಢ. ಹೌದಾ, ಎಷ್ಟಾಗತ್ತೆ ಅಂದ್ರೆ 4. ಹೌದಾ, ಆಮೇಲೆ ನೆಕ್ಸ್ಟ್ ಯಾವ್ದಂತಂದ್ರೆ ಉತ್ತರ ಪ್ರದೇಶ್. ಹೌದಾ, ಸೊ ಟೋಟಲ್ ಎಷ್ಟಂದ್ರೆ 5. ನಮ್ ಕರ್ನಾಟಕದೇ ಜಾಸ್ತಿ ಅಲ್ವಾ. ಹೌದು, ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಇನ್ನೊಂದ್ ಏನಂತಂದ್ರೆ ನೀವು ನೋಡ್ಕೋಬೇಕಾಗಿರೋದು ಮುಖ್ಯವಾಗಿ ಈಗ ಕರ್ನಾಟಕದಲ್ಲಿನೂ ಕೂಡ ನಾವು ಅಬ್ಸರ್ವ್ ಮಾಡಬಹುದು. ಇದ್ರ ಬಗ್ಗೆನೂ ಕ್ವಶನ್ ಕೇಳ್ಕೊಂಡು ಹೋಗ್ತಾನೆ. ಈಗ ಕರ್ನಾಟಕದೊಂದಿಗೆ ಗೋವಾ ಇದೆ,
ಮಹಾರಾಷ್ಟ್ರ ಇದೆ, ತೆಲಂಗಾಣ ಇದೆ, ಆಂಧ್ರ ಪ್ರದೇಶ ಇದೆ, ತಮಿಳುನಾಡು ಇದೆ, ಕೇರಳ ಇದೆ. ಸೊ ನಿಮ್ಗೆ ಇದು ಬೋರ್ ಹಿಡಿಬಹುದು, ಬಟ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಗಳು ಬಹಳ ಬರ್ತಾ ಇದ್ರ ಮೇಲೆ ಮಿಸ್ ಮಾಡೋದಕ್ಕೆ ಹೋಗಬಾರ್ದು. ಇದನ್ನ ನೀವು ಕ್ಲೀನ್ ಆಗಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ, ಅದ್ರ ಜೊತೆಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಹೌದಾ, ಸುಮ್ನೆ ಬರೀ ಎಲ್ಲಾ ಟಾಪಿಕ್ಸ್ ಗಳನ್ನ ಓದಿದ್ದೀನಿ ಅಂತ ಹೇಳೋದು ಸುಳ್ಳು. ಮ್ಯಾಪಿಂಗ್ ಮಾಡ್ಬೇಕಾಗಿರೋದು ಫಸ್ಟ್. ಹೌದಾ, ಈಗ ಈಗ ಕರ್ನಾಟಕವನ್ನು ಸುತ್ತುವರೆದಿರ್ತಕ್ಕಂಥ ಏನೀಗ 6 ರಾಜ್ಯಗಳಂತ ಅಬ್ಸರ್ವ್ ಮಾಡಿದ್ವಲ್ಲ, ಈ 6 ರಾಜ್ಯಗಳನ್ನ ಎಂಟಿ ಕ್ಲಾಕ್ ವೈಸ್ ಅಲ್ಲಿ ಮುಗಿಸ್ರಿ. ಎಲ್ಲಿಂದ ಪ್ರಾರಂಭ ಮಾಡಿ ಅಂತಂದ್ರೆ ಗೋವಾದಿಂದ ಪ್ರಾರಂಭ ಮಾಡಿ ಅಂತ ಕ್ವಶನ್ ಕೇಳ್ಕೊಂಡಿದ್ದ ಒಂದ್ಸರ್ತೆ. ಹಾಗಾಗಿ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೇಕು. ನೀವು ಫಸ್ಟ್ ಕ್ಲಾಕ್ ವೈಸ್ ಅಂದ್ರೆ ಎಂಟಿ ಕ್ಲಾಕ್ ವೈಸ್ ಅಂದ್ರೆ ಅದು ಗೊತ್ತಿರ್ಲಿ. ಹೌದಾ, ಸೊ ಈ ರೀತಿ ಬಂದ್ರೆ ಇದನ್ನ ಏನಂತ ಕರಿಬೇಕಂದ್ರೆ ಇದನ್ನ ಕ್ಲಾಕ್ ವೈಸ್. ಅದೇ ಈ ರೀತಿ ಹೋದ್ರೆ ಏನಂತ ಕರಿಬೇಕು ಇದನ್ನ ಎಂಟಿ ಕ್ಲಾಕ್ ವೈಸ್ ಅಂತ. ಅವ್ನು ಎಂಟಿ ಕ್ಲಾಕ್ ವೈಸ್ ಎಲ್ಲಿಂದ ಪ್ರಾರಂಭ ಮಾಡಿತ್ತು ಅಂದ್ರೆ ಗೋವಾ. ಹಾಗಾದ್ರೆ ಗೋವಾದಿಂದ ಪ್ರಾರಂಭ ಮಾಡಿದ್ರೆ ಕೇರಳ, ಕೇರಳ ಆದ್ಮೇಲೆ ತಮಿಳುನಾಡು, ತಮಿಳುನಾಡು ಆಂಧ್ರ ಪ್ರದೇಶ, ಆಂಧ್ರ ಪ್ರದೇಶ ಆದ್ಮೇಲೆ ತೆಲಂಗಾಣ, ತೆಲಂಗಾಣ ಆದ್ಮೇಲೆ ಮಹಾರಾಷ್ಟ್ರ. ಈ ರೀತಿ ನಾವು ಹೋಗಿರೋದು. ಈಗ ನಾನು ಹೋಗಿರೋದು ಈ ರೀತಿ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ನಾನು ಹೇಳಿರೋದು ಈಗ. ಸೊ ಈ ರೀತಿ ನಿಮಗೆ ಮೂವ್ ಆಗ್ತಾ ಹೋಗ್ತಾನೆ. ಅದ ಈಗ ಒಂದ್ಸರ್ತಿ ಕೇಳಿದ್ದ ಹೇಳಕ್ಕಾಗಿಲ್ಲ, ಅವುಗಳನ್ನ ಏನ್ ಮಾಡ್ಬೋದು ಮತ್ತೆ ಕ್ಲಾಕ್ ವೈಸ್ ಅಲ್ಲಿ ತೋರಿಸ್ರಿ ಅಂತ ಅಂದ್ರೆ ನೀವು ಈ ಕಡೆಯಿಂದ ಪ್ರಾರಂಭ ಮಾಡಿ, ಅವು ಎಲ್ಲಿಂದ ಸ್ಟಾರ್ಟ್ ಮಾಡಿ ಹೇಳ್ತಾನೋ ಅದನ್ನ ಆನ್ಸರ್ ಮಾಡಬೇಕಾಗುತ್ತೆ. ಹೌದಾ, ಇದು ಒಂದು. ಇನ್ನೊಂದು, ನಾವು 8 ಕೇಂದ್ರಾಡಳಿತ ಪ್ರದೇಶಗಳು ಅಂತೇಳಿ ನೋಡಿದ್ವಲ್ಲ, ಸೊ 8 ಯಾವ ಭಾಗದಲ್ಲಿ ಇದಾವೆ ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡು ಹೋಗಿ. ಒಂದು ಈಸಿಯಾಗಿ ನಮ್ಗೆ ಸಿಗೋದು ಯಾವ್ದು ಸಿಗತ್ತೆ? ಲಡಾಖ್ ಸಿಗತ್ತೆ, ಜಮ್ಮು ಕಾಶ್ಮೀರ ಸಿಗತ್ತೆ. ಹೌದಾ, ಈ ಕಡೆ ಬಂದ್ರೆ ಅರಬ್ಬಿ ಸಮುದ್ರದಲ್ಲಿ ನಮ್ಗೆ ಲಕ್ಷದ್ವೀಪ್ ಸಿಗತ್ತೆ. ಬಂಗಾಳ ಕೊಲ್ಲಿಯಲ್ಲಿ ಬಂದ್ರೆ ಯಾವ್ದು ಸಿಗತ್ತೆ ಅಂದ್ರೆ ನಮ್ಗೆ ಅಂಡಮಾನ್ ನಿಕೋಬಾರ್ ಸಿಗುತ್ತೆ. ಸೊ ಇನ್ನೊಂದು 4 ಉಳಿದುವಲ್ಲ, ಆ 4ಅಲ್ಲಿ ಸೊ ಒಂದು ಈ ಕಡೆ ಇಲ್ಲಿದೆ ನೋಡಿದೆ ಮುಖ್ಯ ಪುದುಚೇರಿ ಅಂತ ಇರೋದು. ಇದು ತಮಿಳುನಾಡು ರಾಜ್ಯ ಅಲ್ವಾ ಇದು? ಈ ತಮಿಳುನಾಡು ರಾಜ್ಯದಲ್ಲಿ ಮುಖ್ಯ ಪುದುಚೇರಿ ನಮಗೆ ಕಂಡು ಬರೋದು ಈ ಭಾಗದಲ್ಲಿ. ಹೌದಾ, ಸೊ ಇದು ಪುದುಚೇರಿ ಭಾಗ, ಇದೆ ಮುಖ್ಯ ಪುದುಚೇರಿ. ಈ ಪುದುಚೇರಿ ಇನ್ನೊಂದಿಷ್ಟು ಭಾಗ ಯಾವ್ದಂತಂದ್ರೆ ಒಂದು ಕರೈಕಲ್, ಇನ್ನೊಂದು ಯಾವ್ದಂತಂದ್ರೆ ಯಾನಂ, ಇನ್ನೊಂದು ಯಾವ್ದಂತಂದ್ರೆ ಮಾಹೆ. ನಿಮ್ಗೆ ನೆನಪಿರ್ಬೇಕು, ಮಾಡರ್ನ್ ಹಿಸ್ಟ್ರಿ ಓದಿರ್ತೀರಾ. ಹೌದಾ, ಪುದುಚೇರಿ, ಮಾಹೆ, ಕರೈಕಲ್, ಯಾನಂ ಅಂತ ಕೇಳಿದಿರಲ್ಲ. ಇವೆಲ್ಲ ಯಾರ ವಸಾಹತು ಪ್ರದೇಶರು ಅಂತಂದ್ರೆ ಫ್ರೆಂಚರ ವಸಾಹತು ಪ್ರದೇಶಗಳು ಅಂತ ಗೊತ್ತಿರಲಿಲ್ಲ. ಯಾರು? ಫ್ರೆಂಚರ ಫ್ರೆಂಚರ ವಸಾಹತು ಪ್ರದೇಶಗಳು ಅಂತ ಗೊತ್ತಿರಲಿ. ಹೌದಾ, ಈ ವಸಾಹತು ಪ್ರದೇಶಗಳು ಸದ್ಯಕ್ಕೆ ಏನಾಗಿದೆ ಅಂತಂದ್ರೆ ಇವಾಗ ಕೇಂದ್ರಾಡಳಿತ ಪ್ರದೇಶಗಳಾಗಿದ್ದಾವೆ. ಹಾಗಾದ್ರೆ ಪುದುಚೇರಿಯ ಭಾಗಗಳು ಯಾವ್ದಂತಂದ್ರೆ ಇದನ್ನ ಎಕ್ಸಾಮ್ ಅಲ್ಲಿ ಕ್ವಶನ್ ಇದು ನೆನಪಿರ್ಲಿ. ಯಾವ್ದು FD ಎಕ್ಸಾಮ್ ಅಲ್ಲಿ ಕ್ವಶನ್ ಒಂದು ಯಾವ ರೀತಿ ಕೇಳಿದ್ದ ಅಂತಂದ್ರೆ ಈ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಭಾಗಗಳು ಯಾವ್ದು ಅಂತಂದ್ರೆ ಒಂದು ಯಾವ್ದು ಗೊತ್ತಿರಲಿ ಅಂತಂದ್ರೆ ಕರೈಕಲ್. ಇದು ಯಾವ ರಾಜ್ಯದಲ್ಲಿ ಬರುತ್ತೆ? ತಮಿಳುನಾಡು. ಎರಡನೇದು ಇನ್ನೊಂದು ಯಾನಂ ಅಂತಂದ್ರೆ ಇದು ಯಾನಂ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಇನ್ನೊಂದು ಮಾಹೆ ಅಂತಿದೆಯಲ್ಲ, ಇದು ಮಾಹೆ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಕೇರಳದಲ್ಲಿ ಬರುತ್ತೆ. ಈ ವಸ್ತುನು ಕೂಡಿಸಿ ನಾವು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಭಾಗಗಳು ಅಂತ ಕರೆಯೋದು. ಇದು ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್. ಕರೈಕಲ್ ಯಾವ ರಾಜ್ಯದಲ್ಲಿದೆ, ಯಾನಂ ಯಾವ ರಾಜ್ಯದಲ್ಲಿದೆ, ಮಾಹೆ ಯಾವ ರಾಜ್ಯದಲ್ಲಿ, ಇದನ್ನೇ ಆಲ್ರೆಡಿ ಇದನ್ನ ಎಕ್ಸಾಮ್ ಅಲ್ಲಿ FD ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾನೆ ಇದನ್ನ. ಏನಂತ ಹೇಳಿ ಐ ಥಿಂಕ್ 2021 ಅಲ್ಲಿ ಯಾನಂ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಹೇಳಿ. ಇಂಥವೆಲ್ಲ ನಮ್ಗೆ ಎಕ್ಸಾಮ್ಗೆ ಬೇಕಾಗಿರೋದು. ನಾವು ಇಂಥವೆಲ್ಲ ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಟಾಪಿಕ್ ಹೋಗ್ತೀವಿ, ಅದು ತಪ್ಪು. ಆ ರೀತಿ ಮಾಡಬಾರ್ದು. ಫಸ್ಟ್ ಇವುಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಈ ಕಡೆ ಇರ್ತಕ್ಕಂಥದ್ದು ಇನ್ನೊಂದು ಯಾವ್ದಂತಂದ್ರೆ ದೀವ್ ದಮನ್ ಅಂತ ಕರಿತೀವಿ. ಆಕ್ಚುಲಿ ಇದು ದೀವ್ ಇಸ್ ಎ ಐಲ್ಯಾಂಡ್. ಈ ಭಾಗದಲ್ಲಿ ಬರುತ್ತೆ ದೀವ್ ಅಂತ ಹೇಳ್ಬಿಟ್ಟು. ಯಾವ ರಾಜ್ಯದ ಕೆಳಭಾಗದಲ್ಲಿ ಅಂತಂದ್ರೆ ಈ ಗುಜರಾತ್ ರಾಜ್ಯದ ಕೆಳಭಾಗದಲ್ಲಿ ಅರಬ್ಬಿ ಸಮುದ್ರದ ಈ ಭಾಗದಲ್ಲಿ ಇದು ದೀವ್ ಅಂತಕ್ಕಂಥ ಐಲ್ಯಾಂಡ್. ಈ ಕಡೆಗೆ ಬಂದ್ರೆ ಯಾವ್ದು ಬರುತ್ತೆ ಅಂತಂದ್ರೆ ಇಲ್ಲಿ ದಮನ್ ಅಂತ ಹೇಳಿ ಬರುತ್ತೆ. ದೀವ್ ಮತ್ತು ಇನ್ನೊಂದು ಯಾವ್ದಂತಂದ್ರೆ ದಮನ್. ಹೌದಾ, ಈ ದೀವ್ ಐಲ್ಯಾಂಡ್ ದಮನ್ ಯಾವ್ದು ರಾಜ್ಯದಲ್ಲಿ ಬರುತ್ತೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ. ಇನ್ನು ಇದರ ಒಳಭಾಗದಲ್ಲಿ ಮಹಾರಾಷ್ಟ್ರ ಮತ್ತು ಇನ್ನೊಂದು ಮೇಲ್ಭಾಗದಲ್ಲಿ ಗುಜರಾತದ ಈ ಭಾಗದಲ್ಲಿ ನಾನು ರೆಡ್ ಕಲರ್ ಪಾಯಿಂಟ್ ಕೊಡ್ತೇನೆ ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹೌದಾ, ಸೊ ಈ ಭಾಗದಲ್ಲಿ ಇದೆ ನೋಡಿ. ಈಗ ನಾನು ಏನ್ ಮಾರ್ಕ್ ಕೊಡ್ತಾ ಇದ್ದೀನಲ್ಲ, ಈ ಮಾರ್ಕ್ ಇಲ್ಲಿ ಸಿಲ್ವಾಸ್ ಅಂತ ಬರೆದಿದ್ದಾರೆ ನೋಡಿ. ಸೊ ಈ ಭಾಗ ಮೇಲ್ಗಡೆ ಬಂದ್ರೆ ಗುಜರಾತ್, ಕೆಳಗಡೆ ಬಂದ್ರೆ ಮಹಾರಾಷ್ಟ್ರ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ದಾದ್ರಾ ಮತ್ತು ನಗರ್ ಹವೇಲಿ ಅಂತ ಕರಿತೀವಿ ಈ ಭಾಗವನ್ನ. ಇಲ್ಲಿ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಹೌದಾ, ಸೊ ಇದು ದಾದ್ರಾ ಮತ್ತು ನಗರ್ ಹವೇಲಿ ಇದು. ಹೌದಾ, ಸೊ ಈ ಕಡೆಗೆ ದೀವ್ ಐಲ್ಯಾಂಡ್, ಈ ಕಡೆಗೆ ಇಲ್ಲಿ ದೀವ್ ಐಲ್ಯಾಂಡ್, ಈ ಕಡೆಗೆ ದಮನ್ ಐಲ್ಯಾಂಡ್ ಅಲ್ಲ, ದಮನ್ ಇದು ಗುಜರಾತ್ ಅಲ್ಲಿ ಇರತಕ್ಕಂತ ಒಂದು ಸ್ವಲ್ಪ ಭೂ ಪ್ರದೇಶ. ಇವನ್ನೆಲ್ಲ ಕೇಳಿರ್ತೀರಿ ನಾವು, ಗೋವಾ, ದೀವ್, ದಮನ್, ಸಾಲ್ಸೆಟ್ ಬೇಸಿನ್ ಅಂತೇಳಿ. ಇವೆಲ್ಲ ಪೋರ್ಚುಗೀಸರ ವಸಾಹತು ಪ್ರದೇಶಗಳು, ಇವೆಲ್ಲ ನೀವು ಕೇಳಿದಿರಾ. ಸೊ ಹಾಗಾಗಿ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಂತಂದ್ರೆ, ಸೊ ಮುಖ್ಯವಾಗಿ ದಮನ್ ಇದು ಗುಜರಾತ್ ಅಲ್ಲಿ ಬರುತ್ತೆ. ದೀವ್ ಇಸ್ ಎ ಐಲ್ಯಾಂಡ್, ಇದೊಂದು ದ್ವೀಪ. ಗುಜರಾತದ ದಕ್ಷಿಣ ಭಾಗದಲ್ಲಿ ಬರುತ್ತೆ ನಮ್ಗೆ. ಹೌದಾ, ಅಂದ್ರೆ ಇಲ್ಲಿ ಕರಾವಳಿ ಭಾಗದಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಇದು ದಾದ್ರಾ ಮತ್ತು ನಗರ ಹವೇಲಿ ಅಂತಿದೆಯಲ್ಲ, ಸೊ ಇದು ಕರಾವಳಿ ಪ್ರದೇಶ ಇಲ್ಲ, ಕರಾವಳಿ ಪ್ರದೇಶ ಬಿಟ್ಟು ಸ್ವಲ್ಪ ಒಳಭಾಗದಲ್ಲಿದೆ. ಮೇಲೆ ಗುಜರಾತ್, ಕೆಳಗಡೆ ಯಾವ್ದ್ರೊಂದಿಗೆ ಅಂತಂದ್ರೆ ಮಹಾರಾಷ್ಟ್ರದೊಂದಿಗೆ ಏನಾಗಿದೆ ಅಂತಂದ್ರೆ ಬಾರ್ಡರ್ ಇದೆ. ಇದು ಮುಖ್ಯವಾಗಿ ನಿಮಗೆ ನೆನಪಿರ್ಬೇಕು. ಇದು ಒಂದು. ಹೌದಾ, ಸೊ ಇದು ಕೇಂದ್ರಾಡಳಿತ ಪ್ರದೇಶ. ಒಂದ್ ಯಾವ್ದಾದ್ರು ಇಲ್ಲಿ ಮೇಲ್ಗಡೆ ಲಡಾಖ್, ಜಮ್ಮು ಕಾಶ್ಮೀರ ಅಬ್ಸರ್ವ್ ಮಾಡಿದ್ವಿ ಇದನ್ನ. ಹೌದಾ, ಈ ಕಡೆಗೆ ಬಂದು ದಿಯು, ದಮನ್ ಮತ್ತು ದಾದ್ರಾ ನಗರ್ ಹವೇಲಿ ಅಲ್ಲೂ ಒಂದೇ. ಇದು ಮುಂಚೆ ಎರಡು ಬೇರೆ ಬೇರೆ ಆಗಿತ್ತು. 2020 ಜಾನ್ವರಿ ಎಷ್ಟನೇ ತಾರೀಕಿಂದ ಅಂತಂದ್ರೆ 26ನೇ ತಾರೀಕಿಂದ ಯೂನಿಯನ್ ಮಾಡಿದ್ದಾರೆ ಅಂತಂದ್ರೆ ಮರ್ಜ್ ಮಾಡಿದ್ದಾರೆ. ಮರ್ಜ್ ಮಾಡಿಬಿಟ್ಟು ಒಂದೇ. ಸರ್ ಅದಕ್ಕೆ ಕ್ಯಾಪಿಟಲ್ ಯಾವ್ದು ಅಂತಂದ್ರೆ ಸದ್ಯಕ್ಕೆ ದಮನ್ ಕ್ಯಾಪಿಟಲ್ ನೆನಪಿರಲಿ, ಸಿಲ್ವಾಸ್ ಅಲ್ಲ.
ಸಿಲ್ವಾಸ್ ಅಲ್ಲ. ಸಿಲ್ವಾಸ್ ಮುಂಚೆ ದಾದ್ರಾ ನಗರ್ ಹವೇಲಿ ಕ್ಯಾಪಿಟಲ್ ಆಗಿತ್ತು. ಬಟ್ ಈ ವಸ್ತು ಮರ್ಜ್ ಮಾಡಿರೋದ್ರಿಂದ ಪ್ರಸ್ತುತ ದಿಯು ದಮನ್ ದಾದ್ರಾ ನಗರ್ ಹವೇಲಿಗೆ ಕ್ಯಾಪಿಟಲ್ ಯಾವ್ದು ಅಂತಂದ್ರೆ ದಮನ್ ಅಂತ ಗೊತ್ತಿರಲಿ. ಹೌದಾ, ಸೊ ಈ ಕಡೆ ಬಂದು ಇನ್ನ ಇನ್ನೊಂದು ಮುಖ್ಯವಾಗಿ ದೆಹಲಿ ಇದೆಯಲ್ಲ ಈ ಭಾಗದಲ್ಲಿ ಇದೆ ನೋಡಿ. ಉತ್ತರ ಪ್ರದೇಶ ಮತ್ತು ಯಾವುದು ಹರಿಯಾಣ ಎರಡದ್ರ ಮಧ್ಯದಲ್ಲಿ ಅರ್ಧ ಉತ್ತರ ಪ್ರದೇಶ ಬಾರ್ಡರ್ ಇದೆ, ಇನ್ನೊಂದು ಅರ್ಧ ಹರಿಯಾಣ ಬಾರ್ಡರ್ ಇದೆ. ಮಧ್ಯದಲ್ಲಿ ಇರತಕ್ಕಂಥದ್ದು ಯಾವ್ದು ಅಂತಂದ್ರೆ ದೆಹಲಿ, ಇದೊಂದು ಕ್ಯಾಪಿಟಲ್ ನಮ್ಗೆ. ಸಾರಿ, ಯಾವುದು ಯುಟಿ, ಯೂನಿಯನ್ ಟೆರಿಟರಿ. ಇನ್ನೊಂದು ಚಂಡೀಗರ್ ಈ ಭಾಗದಲ್ಲಿ ಇದೆ ನೋಡಿ, ಚಂಡೀಗರ್ ಅಂತ ಹೇಳ್ಬಿಟ್ಟು. ಚಂಡೀಗರ್ ಈ ಕಡೆ. ಹೌದಾ, ಈ ಚಂಡೀಗರ್ ಪಂಜಾಬ್ ಮತ್ತು ಇನ್ನೊಂದು ಹರಿಯಾಣದ ರಾಜಧಾನಿ ಹೌದು. ಮತ್ತು ಚಂಡೀಗರ್ ಇದೊಂದು ಏನ್ ಮಾಡಿದಾರೆ ಅಂತಂದ್ರೆ ಕೇಂದ್ರಾಡಳಿತ ಪ್ರದೇಶನ ಕೂಡ ಏನ್ ಮಾಡಿದಾರೆ ಅಂತಂದ್ರೆ ಮಾಡ್ಕೊಂಡು ಹೋಗಿದ್ದಾರೆ. ಹೌದಾ, ಎಸ್, ಇದೊಂದು ನೆನ್ಪಿರ್ಲಿ. ಹೌದಾ, ಓಕೆ. ಇನ್ನ ನೆಕ್ಸ್ಟ್ ಮತ್ತಿನ್ನೇ ಸರ್ ಇದ್ರಲ್ಲಿ ಮತ್ತೇನಾದ್ರೂ ನಾವು ನೋಡ್ಬೇಕಾ ಅಂತಂದ್ರೆ ಮುಖ್ಯವಾಗಿ ಇವ್ನ ಅಷ್ಟೇ ನೋಡೋದಲ್ಲ. ಕೆಲವೊಂದು ಟೈಮ್ಸ್ ಏನ್ ಮಾಡ್ತಾನೆ ಅಂತಂದ್ರೆ ಪ್ಲೇಸ್ ಗಳನ್ನ ಅವನೇ ಕೊಟ್ಬಿಟ್ಟು ದಕ್ಷಿಣದಿಂದ ಉತ್ತರಕ್ಕೆ ಕ್ರಮವಾಗಿ ಜೋಡಿಸಿ ಅಂತ ಹೇಳ್ಬಿಟ್ಟು ಕ್ವಶನ್ ಅನ್ನ ಕೇಳಿದ್ದ. ಆಲ್ಮೋಸ್ಟ್ ಈ ಈಶಾನ್ಯ ರಾಜ್ಯಗಳ ಮೇಲೆ ಆ ರೀತಿ ಕ್ವಶನ್ಸ್ ಅನ್ನ ಕೇಳ್ಕೊಂಡು ಹೋಗ್ತಿರ್ತಾನೆ. ಬಿಟ್ರೆ ನಮ್ಗೆ ಈ ಭಾಗದಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ಕೊಂಡು ಹೋಗ್ತಿರ್ತಾನೆ. ಸೊ ಅದಕ್ಕೆ ಸ್ವಲ್ಪ ಗಮನ ಬಿಟ್ಟು ಇವನ್ನೆಲ್ಲ ಏನ್ ಮಾಡ್ಬೇಕಂದ್ರೆ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಹೌದಾ, ಇಲ್ಲಿ ಪ್ರತಿಯೊಂದು ಪ್ಲೇಸಸ್ ಗಳೆಲ್ಲನೂ ಯಾವ ಭಾಗಕ್ಕೆ ಹಂಚಿಕೆ ಆಗಿದೆ ಅಂತ ಗೊತ್ತಿದ್ದ ಮಾತ್ರ ನಮ್ಗೆ ಏನಾಗತ್ತಂದ್ರೆ ಈಸಿ ಅನಿಸ್ತಾ ಹೋಗುತ್ತೆ. ಇದು ನಿಮಗೆ ಮಾಹಿತಿ ಗೊತ್ತಿರಲಿ. ಹೌದಾ, ಇನ್ನೊಂದು ಗೊತ್ತಿರಲಿ, ಲ್ಯಾಂಡ್ ಲಾಕ್ಡ್ ಅಂತಕ್ಕಂಥ ಪದ ಬಳಕೆ ಮಾಡ್ತೀವಿ ನಾವು. ಲ್ಯಾಂಡ್ ಲಾಕ್ಡ್ ಲ್ಯಾಂಡ್ ಲಾಕ್ಡ್ ಅಂತಂದ್ರೆ ಭೂ ಆವೃತ್ತ ಅಂತ ಕರಿತೀವಿ. ಭೂ ಆವೃತ್ತ ಅಂತಂದ್ರೆ ಸುತ್ತಲೂ ಭೂಮಿ ಇರಬೇಕು ಆ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಅಥವಾ ಜಿಲ್ಲೆಗೆ, ಕರಾವಳಿ ಇರಬಾರ್ದು. ಈಗ ಅಬ್ಸರ್ವ್ ಮಾಡಿ, ಟೋಟಲ್ ಆಗಿ ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ಒಡಿಶಾ, ಪಶ್ಚಿಮ ಬಂಗಾಳ, ಟೋಟಲ್ ಎಷ್ಟು ರಾಜ್ಯಗಳು? 9 ರಾಜ್ಯಗಳು ಕರಾವಳಿ ಇದಾವೆ. ಮಿಕ್ಕಿರ್ತಕ್ಕಂಥ ರಾಜ್ಯಕ್ಕೆ ಏನಿಲ್ಲ, ಕರಾವಳಿ ಇಲ್ಲ. ಯಾವ್ದಕ್ಕೆ ಕರಾವಳಿ ಇಲ್ವೋ ಅವುಗಳನ್ನ ನಾವೇನಂತ ಕರಿಬೇಕಂದ್ರೆ ಲ್ಯಾಂಡ್ ಲಾಕ್ಡ್. ಇದರ ಟೋಟಲ್ ಎಷ್ಟು ನಮಗೆ ರಾಜ್ಯಗಳು? 28 ರಾಜ್ಯಗಳಲ್ಲಿ 9 ರಾಜ್ಯಕ್ಕೆ ಏನಿದೆ ಅಂತಂದ್ರೆ ಕರಾವಳಿ ಇದೆ. ಹಾಗಾದ್ರೆ ಇಲ್ಲಿ ಉಳಿದಿದ್ದೆಷ್ಟು ಅಂತಂದ್ರೆ 19 ರಾಜ್ಯಗಳು ಏನಾಗಿದೆ ಅಂತಂದ್ರೆ ಲ್ಯಾಂಡ್ ಲಾಕ್ಡ್ ಆಗಿದಾವೆ. ಇವುಗಳನ್ನ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಎಕ್ಸಾಂಪಲ್ ಇದು ಕ್ವಶನ್ ನಿಮ್ಗೆ ಯಾವ್ದಾ, ಸೊ ಯಾವ್ದು ಲ್ಯಾಂಡ್, ಹಿಂಗೆ ನಾವು ಸ್ಟೇಟ್ಸ್ ಗಳ ಬಗ್ಗೆ ಅಷ್ಟೇ ಅಲ್ಲ, ಟೋಟಲ್ ಕಂಟ್ರಿಗಳ ಬಗ್ಗೆನೂ ಕೂಡ ನಮ್ಗೆ ನೆನಪಿರ್ಬೇಕು. ಮೊನ್ನೆ ಎಲ್ಲ ಸ್ಯಾಡ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದ, ಭೂ ಆವೃತ ದೇಶ ಯಾವ್ದ್ರ ಬಗ್ಗೆ ಕೇಳಿದ್ದ ಅಂತಂದ್ರೆ ಲಾವೋಸ್ ಅಂತಕ್ಕಂಥ ದೇಶದ ಬಗ್ಗೆ ನಮ್ಗೆ ಮಾಹಿತಿ ಕೇಳಿದ್ದ ಅಲ್ಲಿ. ಸೊ ಅದಕ್ಕೋಸ್ಕರ ಇದು ನಮ್ಗೆ ಮಾಹಿತಿ ಇರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಹೌದಾ, ಒಂದು. ಇನ್ನು ನೆಕ್ಸ್ಟ್ ಇನ್ನೊಂದು ಮತ್ತೆ ಅಬ್ಸರ್ವ್ ಮಾಡ್ಬೇಕಾಗಿದ್ದು ಏನಂತಂದ್ರೆ ಮುಖ್ಯವಾಗಿ ನಮ್ಮ ಭಾರತದೊಂದಿಗೆ ಜಲಗಡಿ ಇರತಕ್ಕಂತಹ ದೇಶಗಳು ಅಂತ ಹೇಳಿ ನೋಡೋದಾದ್ರೆ ಈಗ ಸದ್ಯಕ್ಕೆ ಈ ಭಾಗದಲ್ಲಿ ಬನ್ನಿ, ಅಂದ್ರೆ ಮೆರಿಟೈಮ್ ಬಾರ್ಡರ್ ಶ್ರೀಲಂಕಾ ನೋಡಿ, ಇದು ಸಂಪೂರ್ಣವಾಗಿ ಜಲಗಡಿ ಇದೆ. ಇನ್ನು ನೆಕ್ಸ್ಟ್ ಈ ಭಾಗದಲ್ಲಿ ಇದು ಅಂಡಮಾನ್ ನಿಕೋಬಾರ್ ಅಲ್ವಾ, ಇದು ಟೋಟಲ್ ಇದು ಈ ಅಂಡಮಾನ್ ನಿಕೋಬಾರ್. ಈ ಕಡೆ ಬಂದ್ರೆ ಇಲ್ಲಿ ಯಾವ್ದಂತಂದ್ರೆ ಇದು ಇಂಡೋನೇಷ್ಯಾ, ಇದು ಟೋಟಲ್ ಇದು ಇಂಡೋನೇಷ್ಯಾದ ಸುಮಾತ್ರ ಅಂತಕ್ಕಂಥ ದ್ವೀಪ. ಇದು ಎಲ್ಲ ಇಂಡೋನೇಷ್ಯಾ ಇದೆ ಟೋಟಲ್ ಆಕ್ಚುಲಿ. ಹೌದಾ, ಇಂಡೋನೇಷ್ಯಾ. ಆಮೇಲೆ ನೆಕ್ಸ್ಟ್ ಈ ಕಡೆ ಬಂದ್ರೆ ಇದೆಲ್ಲ ಯಾವ್ದಂತಂದ್ರೆ ಇದು ಥೈಲ್ಯಾಂಡ್ ಭಾಗ. ಇದು ಈ ಕಡೆ ಬಂದ್ರೆ ಇದು ಥೈಲ್ಯಾಂಡ್, ಇಲ್ಲಿದೆ ಥೈಲ್ಯಾಂಡ್, ಇದ್ರ ಭೂಪ್ರದೇಶ ಇಲ್ಲಿವರೆಗೂ ಬಂದಿರೋದು ಥೈಲ್ಯಾಂಡ್. ಹೌದಾ, ಇನ್ನೊಂದು ಯಾವ್ದಂತಂದ್ರೆ ಮಾಲ್ಡೀವ್ಸ್. ಭಾರತದೊಂದಿಗೆ ಜಲಗಡಿ ಇರತಕ್ಕಂಥ ರಾಜ್ಯಗಳು ಎಷ್ಟು ಅಂತಂದ್ರೆ 4 ಅಂತ ಗೊತ್ತಿರಲಿ. ಒಂದು ಮಾಲ್ಡೀವ್ಸ್, ಇನ್ನೊಂದು ಶ್ರೀಲಂಕಾ, ಇನ್ನೊಂದು ಇಂಡೋನೇಷ್ಯಾ, ಇನ್ನೊಂದು ಯಾವ್ದಂತಂದ್ರೆ ಥೈಲ್ಯಾಂಡ್. ಆದ್ರೆ ಇಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕಾಗಿದ್ದು ಏನಂತಂದ್ರೆ ನಾವೀಗೇನು ಮಯನ್ಮಾರ್ ಅಂತ ಮಾತಾಡಿದ್ವಲ್ಲ, ಈ ಮಯನ್ಮಾರು ಈ ಕಡೆ ಇರತಕ್ಕಂತ ಬಾಂಗ್ಲಾದೇಶ, ಇದು ಮಯನ್ಮಾರು, ಬಾಂಗ್ಲಾದೇಶ, ಮತ್ತೆ ಈ ಕಡೆ ಇರತಕ್ಕಂತ ಪಾಕಿಸ್ತಾನ. ಈ 3 ದೇಶಗಳು ಭೂಗಡಿನೂ ಬರ್ತವೆ, ಜಲಗಡಿನೂ ಬರ್ತವೆ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಹೌದಾ, ಸೊ ಕೇವಲ ಜಲಗಡಿ ಇರತಕ್ಕಂತ ದೇಶಗಳು ಯಾವ್ದಂತಂದ್ರೆ ಮಾಲ್ಡೀವ್ಸ್, ಎರಡನೇದು ಯಾವ್ದಂತಂದ್ರೆ ಶ್ರೀಲಂಕಾ, ಮೂರನೇದು ಯಾವ್ದಂತಂದ್ರೆ ಥೈಲ್ಯಾಂಡ್, ನೆಕ್ಸ್ಟ್ ಯಾವ್ದಂತಂದ್ರೆ ಇಂಡೋನೇಷ್ಯಾ. ಯಾವುದು? ಇಂಡೋನೇಷ್ಯಾ. 4 ದೇಶಗಳು ಕೇವಲ ಜಲಗಡಿ ಇದಾವೆ. ಇನ್ನು 3 ದೇಶಗಳು ಎಕ್ಸಾಂಪಲ್ ಯಾವ್ದಂತಂದ್ರೆ ಪಾಕಿಸ್ತಾನ್, ಇನ್ನೊಂದು ಯಾವ್ದಂತಂದ್ರೆ ಬಾಂಗ್ಲಾದೇಶ್, ಇನ್ನೊಂದು ಯಾವ್ದಂತಂದ್ರೆ ಮಯನ್ಮಾರ್. ಈ 3 ದೇಶಗಳು ಭೂಗಡಿಯ ಜೊತೆಗೆ ಜಲಗಡಿನೂ ಬರ್ತವೆ. ಇಲ್ಲಿ ಬರುತ್ತೆ ನೋಡಿ ಈ ಭಾಗ, ಇದು ಭೂಗಡಿಯ ಜೊತೆಗೆ ಜಲಗಡಿನೂ ಬರುತ್ತೆ. ಹೌದಾ, ಸೊ ಈ ಕಡೆಗೆಲ್ಲ ಇದು ನಮ್ಗೆ ಮಾಹಿತಿ ಫಸ್ಟ್ ತಿಳಿದಿರ್ಬೇಕಿದು. ಹೌದಾ, ಇಲ್ಲಿ ಭೂಗಡಿ ಯಾವುದು, ಜಲಗಡಿ ಯಾವುದು ಅಂತ ಅಬ್ಸರ್ವ್ ಮಾಡ್ತಾ ಹೋಗಿದ್ದೇನೆ. ಎಸ್, ನೆಕ್ಸ್ಟ್ ಇನ್ನೊಂದು, ನಮ್ಮ ಭಾರತದಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳು ತುಂಬಾ ವಿವಾದ ಇದಾವೆ. ಸೊ ಆ ವಿವಾದವಾಗಿರ್ತಕ್ಕಂಥ ಪ್ರದೇಶಗಳ ಬಗ್ಗೆ ನಾನು ಇನ್ನು ಸ್ವಲ್ಪ ನಿಮ್ಗೆ ಮ್ಯಾಪ್ ಕೊಡ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಗಮನವಿಟ್ಟು ನೀವು ಅಬ್ಸರ್ವ್ ಮಾಡ್ಬೇಕು. ಯಾಕಂತಂದ್ರೆ ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಗಳು ಬರ್ತವೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಹೇಳ್ಕೊಡ್ತೀನಿ, ಯಾವ್ದಂತಂದ್ರೆ ಪ್ಯಾಂಗ್ಯಾಂಗ್ ಸೋ ಅಂತಕ್ಕಂಥ ಒಂದು ಸರೋವರ ಇದೆ ಈ ಭಾಗದಲ್ಲಿ. ಹೌದಾ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಫಸ್ಟ್ ಇಲ್ಲಿ ಗಮನ ಕೊಟ್ಟು ಕೇಳಿ. ಏನಂತಂದ್ರೆ ಈ ಟೋಟಲ್ ಏನಿದು ಇಂಡಿಯಾ ಮ್ಯಾಪ್ ಮೇಲ್ಗಡೆ ಜಮ್ಮು ಕಾಶ್ಮೀರ ಲಡಾಖ್ ಅಂತ ಇದೆಯಲ್ಲ, ಸೊ ಇದ್ರ ಬಗ್ಗೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು. ಹೌದಾ, ಏನಂತಂದ್ರೆ ಇಲ್ಲಿ ಏನು ಬ್ಲೂ ಕಲರ್ ಡಾಟೆಡ್ ಲೈನ್ ಕೊಟ್ಟಿದಾರಲ್ಲ ನಿಮ್ಗೆ, ಹೌದಾ, ಸೊ ನಾನು ಅದೇ ಕಲರ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ, ನಿಮ್ಗೆ ಕನ್ಫ್ಯೂಸ್ ಆಗೋಬೇಡ. ಹೌದಾ, ಸೊ ಇದೇನಿದು ಭಾಗ ಇದೆಯಲ್ಲ, ಸೊ ಇದು ಅಷ್ಟು ಏನಂತಂದ್ರೆ ನಾವು ಇದನ್ನ LOC ಅಂತ ಕರಿತೀವಿ. ನಾವು LOC ಅಂತಂದ್ರೆ ಲೈನ್ ಆಫ್ ಕಂಟ್ರೋಲ್ ಅಂತ ಕರೆಯೋದು ಇದನ್ನ. ಲೈನ್ ಆಫ್ ಕಂಟ್ರೋಲ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿ
ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು. ಈ ಲೈನ್ ಆಫ್ ಕಂಟ್ರೋಲ್ ಇಂದ ಇದೇನು ಮೇಲ್ಗಡೆ ಭಾಗ ಇದೆಯಲ್ಲ, ಇದು ಅಷ್ಟು ಪಿಒಕೆ ಭಾಗ ಅಂತ ಕರೆಯೋದು ನಾವು ಇದನ್ನ. ಪಿಒಕೆ ಅಂತಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್. ಇಲ್ಲಿದೆ ನೋಡಿ, ಕಂಟ್ರೋಲ್ಡ್ ಬೈ ಪಾಕಿಸ್ತಾನ್, ಕ್ಲೇಮ್ಡ್ ಬೈ ಇಂಡಿಯಾ ಅಂತೇಳಿ. ಕಂಟ್ರೋಲ್ ಅಂತಂದ್ರೆ ಪಾಕಿಸ್ತಾನದಿಂದ ಕಂಟ್ರೋಲ್ ಆಗೈತೆ, ಬಟ್ ಭಾರತದವರು ಅದನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ವಾದ ಮಾಡ್ತಾ ಇದಾರೆ, ಇದು ಆಕ್ಚುಲಿ ಏನಪ್ಪಾ ಅಂತಂದ್ರೆ ನಮ್ಗೆ ಸೇರುತ್ತೆ ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ನಮ್ದೇ ಭಾಗ ಅದಷ್ಟು. ಟೋಟಲ್ ಈ ಕಡೆ ಅಫ್ಸೈಚಿನು, ಈ ಕಡೆ ಇರ್ತಕ್ಕಂಥ ಯಾವ್ದಂತಂದ್ರೆ ಪಿಒಕೆ, ಇದು ಯಾವ್ದನ್ನು ಕೂಡ ಅವ್ರದಲ್ಲ, ಅಷ್ಟು ನಮ್ದೇ. ಇದು ಅವ್ರು ಅಕ್ರಮವಾಗಿ ತಗೊಂಡಿರ್ತಕ್ಕಂಥ ಭಾಗ, ಇದಷ್ಟು ನಮ್ದೇ. ಇದು ಯಾವ 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 ಕಾಲಕ್ಕೂ ಕೂಡ ನಾವು ಅವ್ರಿಗೆ ಸೇರಿದೆ ಅಂತ ಹೇಳೋಕೆ ಹೋಗ್ಬಾರ್ದು ಇದನ್ನ. ಎಸ್ ಒಂದು. ಇನ್ನು ನೆಕ್ಸ್ಟ್ ಈ ಕಡೆ ಇದೆಲ್ಲ, ಇದು LOC ಲೈನ್ ಅಂತ ಕರಿತೀವಿ. ಬ್ಲೂ ಕಲರ್ ಲೈನ್ ಇಲ್ಲಿಂದ ಪ್ರಾರಂಭ ಆಗುತ್ತೆ ನೋಡಿ ಇದು. ಹೌದಾ? ಸೊ ಇದೆಲ್ಲ ಏನಂತಂದ್ರೆ ಇದು LOC ಲೈನ್ ಇದು. ಹೌದಾ? ಈ LOC ಲೈನ್ ಇಂದ ಸದ್ಯಕ್ಕೆ ಇಂಡಿಯನ್ ಟ್ರೂಪ್ಸ್ ಅಂತಂದ್ರೆ ನಾವೆಲ್ಲ ಈ ಸೈನ್ಯ ಪಡೆಗಳು ಅಂತ ಕರಿತೀವಲ್ಲ, ಸೊ ಎಲ್ಲಿವರೆಗೂ ಕಂಟ್ರೋಲ್ ಮಾಡ್ತಾ ಇದ್ದೇವೆ ಅಂತಂದ್ರೆ ನಾನು ಈ ಲೈನ್ ಕೊಡ್ತಾ ಇದೀನಲ್ಲ, ಸೊ ಈ ಲೈನ್ ಇಂದ ಈ ಕಡೆಗೆ ಇರ್ತಕ್ಕಂಥದ್ದು ಎಲ್ಲ ಇಂಡಿಯಾದವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇದನ್ನ ಯಾರು ಕಂಟ್ರೋಲ್ ಮಾಡ್ತಾ ಇದಾರೆ ಅಂತಂದ್ರೆ ಪಾಕಿಸ್ತಾನದವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನಾವ್ ಯಾಕೆ ಇದನ್ನ ಪಿಒಕೆ ಅಂತ ಕರೆದು ಅಂತಂದ್ರೆ ಪಾಕ್ ಆಕ್ರಮಿತ ಪ್ರದೇಶ, ಆಕ್ರಮಣ ಮಾಡ್ಕೊಂಡಿರೋದು ಅಷ್ಟೇ ಇದು. ಹೌದಾ? ಈ ಕಡೆಗೆ ಬಂದ್ರೆ ಇಲ್ಲಿ ರೆಡ್ ಕಲರ್ ಲೈನ್ ಇದೆಯಲ್ಲ, ಇದೇನಿದೆ ರೆಡ್ ಕಲರ್ ಲೈನ್ ಕೊಡ್ತಾ ಇದಾರಲ್ಲ, ಸೊ ಇದೇನಂತಂದ್ರೆ ಇದನ್ನ ನಾವು LAC ಲೈನ್ ಅಂತ ಕರಿತೀವಿ ಇದನ್ನ. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇದನ್ನ ಅಬ್ಸರ್ವ್ ಮಾಡಿ, ಎಲ್ಲಿಂದ ಹೋಗ್ತಾ ಇದೆ ನೋಡಿ LAC ಲೈನ್ ಇದೆಲ್ಲ. ಸೊ ಈ ಕಡೆ ಇರ್ತಕ್ಕಂಥದ್ದು ಎಲ್ಲ ಇದೇನಂತಂದ್ರೆ ಇದು LAC ಲೈನ್ ಇದು. ಹೌದಾ? LAC ಅಂತಂದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿ ಅರ್ಥ. ಇದು ಗಮನ ಕೊಟ್ಟು ಕೇಳಿದಿನ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇಂದ ಅಂದ್ರೆ 1962 ಅಲ್ಲಿ ಇದೇನಪ್ಪಾ ಅಂತಂದ್ರೆ ವಶಪಡಿಸಿಕೊಂಡಿರ್ತಕ್ಕಂಥ ಭಾಗ ಇದು. ಹೌದಾ? ಸೊ ಈ ಕಡೆಗೆ ಯಾರಂತಂದ್ರೆ ಈ ಕಡೆಗೆ ಪಾಕಿಸ್ತಾನ ಆಕ್ರಮಿತ ಪ್ರದೇಶ, ಈ ಕಡೆಗೆ ಬಂದ್ರೆ ಯಾವ್ದು ಅಂತಂದ್ರೆ ಇದು ಚೀನಾ ಆಕ್ರಮಿತ ಪ್ರದೇಶ. ಅದನ್ನೇ ನಾವ್ ಏನಂತ ಕರಿತೀವಿ ಅಂತಂದ್ರೆ ಇದನ್ನ ಅಕ್ಸೈಚಿನ್ ಏರಿಯಾ ಅಂತ ಕರಿತೀವಿ. ನೆನಪಿರ್ಲಿ, ಇದು ಯಾವ ದಿಕ್ಕಿಗಿದೆ? ಟೋಟಲ್ ಆಗಿ ಇದು ಟೋಟಲ್ ಇದೆ ಲಡಾಖ್ ಪ್ರಸ್ಥಭೂಮಿ ತಾನೆ ಇದು. ಲಡಾಖ್ ಅಂತಕ್ಕಂಥ ಕೇಂದ್ರಾಡಳಿತ ಪ್ರದೇಶನ ಹೌದು, ಲಡಾಖ್ ಅನ್ನೋದು ಪ್ರಸ್ಥಭೂಮಿ ಹೌದು. ಯಾವ ದಿಕ್ಕಿಗಿದೆ ನೋಡಿ ಇದು? ಆ ಇದು ಆಗ್ನೇಯ ನಿವೃತ್ತ ವಾಯುವ್ಯ ಈಶಾನ್ಯ ದಿಕ್ಕಿಗಿದೆ. ಈ ದಿಕ್ಕು ನೆನಪಿರ್ಬೇಕು ಇದು. ಯಾವ ದಿಕ್ಕಿಗೆ ಬರುತ್ತೆ ಅಂತಂದ್ರೆ ಇದು ಈಶಾನ್ಯ ದಿಕ್ಕಿಗೆ ಬರುತ್ತೆ. ಯಾವ್ದು ಅಂತಂದ್ರೆ ಆಕ್ಸೈಚಿನ್. ಹೌದಾ? ಇನ್ನೊಂದಿದೆಯಲ್ಲ ಈ ಮಧ್ಯದಲ್ಲಿ ಇದೇನ್ ಪ್ರದೇಶ ಉಳಿದಿದೆಯಲ್ಲ, ಸೊ ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಸಿಯಾಚಿನ್ ಏರಿಯಾ ಅಂತ ಕರಿತೀವಿ ಇದನ್ನ. ಈ ಸಿಯಾಚಿನ್ ಏರಿಯಾ ಪ್ರಸ್ತುತ ಪ್ರಪಂಚದ ಅತ್ಯಂತ ಎತ್ತರದ ಯುದ್ಧ ಭೂಮಿ ಅಂತ ಗೊತ್ತಿರಲಿ. ಸಿಯಾಚಿನ್ ಅಂತಕ್ಕಂಥ ಏರಿಯಾ ಏನಿದೆ ಅಲ್ಲ, ಅದು ಪ್ರಪಂಚದ ಅತ್ಯಂತ ಎತ್ತರದ ಯುದ್ಧ ಭೂಮಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿಯಾಚಿನ್ ಗ್ಲೇಸಿಯರ್ ಕಂಟ್ರೋಲ್ ಬೈ ಇಂಡಿಯಾ, ಕ್ಲೇಮ್ಡ್ ಬೈ ಪಾಕಿಸ್ತಾನ್. ಪಾಕಿಸ್ತಾನದವರು ಇದು ನಮ್ಗೆ ಸೇರಿದ್ರು ಅಂತ ಹೇಳ್ತಾ ಇದ್ದಾರೆ, ಬಟ್ ಇದನ್ನೆಲ್ಲ ನಮ್ ಇಂಡಿಯಾದವ್ರು ಕಾಪಿ ಮಾಡ್ತಾ ಇದ್ದೀವಿ, ಅಷ್ಟು ನಮ್ದೇ ಇದು. ಇದರಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ ಇಲ್ಲಿ ಮೇಲ್ಗಡೆ ಒಂದು ಹೆಸರು ಬರ್ದಿದ್ದಾರೆ, ನಿಮ್ಗೆ ನೆನಪಿರ್ಲಿ ಏನಂತ ಹೇಳ್ಬಿಟ್ಟು ಸ್ಯಾಕ್ಸ್ಗಾಮ್ ವ್ಯಾಲಿ ಅಂತಕ್ಕಂಥ ಏರಿಯಾ ಹೆಸರು ಬರ್ದಿದ್ದಾರೆ ನೋಡಿ. ಏನ್ ಸರ್ ಇದು ಏರಿಯಾ ಅಂತಂದ್ರೆ ಆಕ್ಚುಲಿ ಇದು ಭಾರತದ ಭೂಪ್ರದೇಶ. ಇದನ್ನ ಪಿಒಕೆ ಭಾಗದಲ್ಲಿ ಬರ್ತಕ್ಕಂಥದ್ದು ಭಾಗ. ಇದನ್ನು ಪಾಕಿಸ್ತಾನದವರು ವಶಪಡಿಸ್ಕೊಂಡ್ಬಿಟ್ಟು ಚೀನಾಕ್ಕೆ ಬಿಟ್ಟುಕೊಟ್ಟಿರ್ತಕ್ಕಂಥ ಪ್ರದೇಶ ಇದು. ಅಲ್ಲಿ ಅದಕ್ಕೆ ಬರೆದಿದ್ದಾರೆ ಏನಂತ ಹೇಳ್ಬಿಟ್ಟು ಏರಿಯಾ ಸೀಡೆಡ್ ಬೈ ಪಾಕಿಸ್ತಾನ್ ಟು ಚೀನಾ, ಕ್ಲೇಮ್ಡ್ ಬೈ ಇಂಡಿಯಾ. ಅಂದ್ರೆ ಸೀಡೆಡ್ ಅಂತಂದ್ರೆ ಬಿಟ್ಕೊಟ್ಟಿರೋದು ಚೀನಾ, ಪಾಕಿಸ್ತಾನದವರು ಚೀನಾಕ್ಕೆ. ಅಂದ್ರೆ ಇದು ಹೆಂಗಾಗಿದೆ ಅಂತಂದ್ರೆ ಪರಿಸ್ಥಿತಿ ಯಾರ್ದೋ ದುಡ್ಡು ಎಲ್ಲೋ ಜಾತ್ರೆ ಆದಂಗೆ ಆಗ್ಬಿಟ್ಟಿದೆ ಇದು, ನಿಜವಾಗ್ಲೂ ಹೇಳ್ಬೇಕಂತಂದ್ರೆ. ಹಾಗಾಗಿ ಇದೆ ಅದು ಯಾವ ಪ್ರದೇಶ ಅಂತಂದ್ರೆ ಸ್ಯಾಕ್ಸ್ಗಾಮ್ ಕಣಿವೆ ಪ್ರದೇಶ. ಇದು ಚೀನಾದವ್ರು ಏನ್ ಮಾಡಿದಾರೆ ಅಂತಂದ್ರೆ ಭಾರತದ ಭೂ ಪ್ರದೇಶವನ್ನ ಅಕ್ರಮವಾಗಿ ಅಂದ್ರೆ ಪಿಒಕೆ ಭಾಗದಲ್ಲಿ ಇರತಕ್ಕಂಥ ಈ ಪ್ರದೇಶವನ್ನ ಚೀನಾಗೆ ಬಿಟ್ಕೊಟ್ಟಿರ್ತಕ್ಕಂಥದ್ದು ಯಾರಂತಂದ್ರೆ ಈ ಪಾಕಿಸ್ತಾನ ಪಾಪಿಗಳು, ಪಾಕಿಸ್ತಾನದವರು. ಅದನ್ನೇ ನಾವು ಪಿಒಕೆ ಅಂತಕ್ಕಂಥ ಏರಿಯಾ ಕರಿತೀವಿ ಇಲ್ಲಿ. ಹೌದಾ? ಸೊ ಇದು ಒಂದು ಇಷ್ಟು ನಿಮಗೆ ಈ ಭಾಗದಲ್ಲಿ ಏರಿಯಾ ನೆನಪಿರ್ಬೇಕು. ಇದರಲ್ಲಿ ಕಾರ್ಗಿಲ್ ಈ ಭಾಗದಲ್ಲಿ ಇದೆ ನೋಡಿ, ಕಾರ್ಗಿಲ್ ವಾರ ಅಂತ ನಾವು ಕರೆದಿದೀವಲ್ಲ, ಸೊ ಈ ಭಾಗದಲ್ಲಿ ಕಾರ್ಗಿಲ್ ವಾರ ಆಗಿರೋದು. ಇದು ಕಾರ್ಗಿಲ್, ಇದು ಲಡಾಖದ ಕ್ಯಾಪಿಟಲ್ ಸಿಟಿ ಲೇಹು. ಇವೆಲ್ಲ ನಿಮಗೆ ಮಾಹಿತಿ ಗೊತ್ತಿರಬೇಕು. ಯಾಕಂತಂದ್ರೆ ಇದೇ ನಾವು ಸಿಯಾಚಿನ್ ಅಂತ ಅಬ್ಸರ್ವ್ ಮಾಡ್ತಾ ಇದೀವಲ್ಲ, ಈ ಸಿಯಾಚಿನ್ ಇಂದ ಒಂದು ನದಿ ಬರುತ್ತೆ. ಆ ನದಿ ಹೆಸರು ಏನಂತ ಕೇಳಿದ್ರೆ ನುಬ್ರಾ ಅಂತ ಹೇಳ್ಬಿಟ್ಟು. ಈಗ ಆಕ್ಚುಲಿ ಈ ಭಾಗದಲ್ಲಿ ನಮ್ಗೆ ಒಂದು ನದಿ ಹರ್ಕೊಂಡು ಹೋಗುತ್ತಲ್ಲ, ಯಾವ್ದದು? ಇದು ಸಿಂಧು ನದಿ. ಈ ಕಡೆ ಹರ್ಕೊಂಡು ಹೋಗೋದು ಇದು ಸಿಂಧು ನದಿ, ಹಿಂಗ್ ಹೋಗುತ್ತೆ ಹಿಂಗೆ ಈ ರೀತಿ. ಈ ಕಡೆ ಕರ್ಕೊಂಡು ಸಿಂಧು ನದಿ ಪಾಕಿಸ್ತಾನ. ಆಕ್ಚುಲಿ ಇಂಡಿಯಾಕ್ಕಿಂತಲೂ ಅತಿ ಹೆಚ್ಚು ಹರಿದಿದೆ ಪಾಕಿಸ್ತಾನ. ಈ ಸಿಂಧು ನದಿಯಿಂದ ಈ ಕಡೆಗೆ ಎರಡು ಭಾಗಗಳು ಬರ್ತಾವಂತೆ. ಈಗ ಬಂದ್ಬಿಟ್ಟು ಹಿಂಗ್ ನದಿ ಹೋಗಿ ಹಿಂಗ್ ಸೇರ್ಕೊಳ್ಳುತ್ತೆ. ಇದು ಯಾವ ಪ್ರದೇಶ ಅಂತ ಹೇಳಿದ್ವಿ ನಾವು? ಇದು ಸಿಯಾಚಿನ್. ಈ ಭಾಗದಲ್ಲಿ ಬರ್ತಕ್ಕಂಥ ನದಿ ಯಾವ್ದು ಅಂತಂದ್ರೆ ಇದು ನುಬ್ರಾ ಅಂತಕ್ಕಂಥ ನದಿ ಬರುತ್ತೆ ಸ್ನೇಹಿತರೆ, ಇದು ನೆನಪಿರ್ಲಿ ನಿಮ್ಗೆ. ಆ ನುಬ್ರಾ ಅಂತಕ್ಕಂಥ ನದಿ ಉಗಮ ಆಗೋದೇ ಯಾವ ಭಾಗದಲ್ಲಿ ಅಂತಂದ್ರೆ ಸಿಯಾಚಿನ್ ಗ್ಲೇಸಿಯರ್ ಅಲ್ಲಿ ಉಗಮ ಆಗ್ಬಿಟ್ಟು ಇದು ಮುಂದ್ಗಡೆ ಏನಾಗುತ್ತೆ ಅಂತಂದ್ರೆ ಶೋಕ್ ಅಂತ ಹೇಳಿ ಆಗುತ್ತೆ ನದಿ ಹೆಸರು ಇದು, ಶೋಕ್ ಅಂತ ಹೇಳ್ಬಿಟ್ಟು. ಹೌದಾ? ಸೊ ಇಲ್ಲಿ ರೆಡ್ ಕಲರ್ ಅಲ್ಲಿ ಮಾರ್ಕ್ ಕೊಡ್ತೇನೆ ನಿಮ್ಗೆ ಅದರ ಹೆಸರು. ಇದು ನದಿ ಹೆಸರು ಮುಂದಕ್ಕೆ ಏನಾಗುತ್ತೆ ಅಂತಂದ್ರೆ ಇದು ಶೋಕ್ ಅಂತ ಹೇಳ್ಬಿಟ್ಟು. ಹೌದಾ? ಇದು ಶೋಕ್ ನದಿ. ಈ ಕಡೆ ನುಬ್ರಾ ನದಿ. ಈ ಕಡೆಗೆ ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಇದು ಗಲ್ವಾನ್ ಅಂತ ಕರಿತೀವಿ ಇದನ್ನ. ಸೊ ಈ ಕಡೆಗೆ ಹಿಂಗ್ ಬರತ್ತೆ ಹಿಂಗೆಲ್ಲ, ಈ ಕಡೆಗೆ ಹಿಂಗೆ ಗಲ್ವಾನ್. ಹೌದಾ? ಈಗ ರೀಸೆಂಟ್ ಆಗಿ ನೀವು 2021 ಆ ಭಾಗದಲ್ಲೆಲ್ಲ ಅಕ್ರಮವಾಗಿ ಗಲ್ವಾನ್ ಕಣಿವೆ ಭಾಗದಲ್ಲಿ ಬಂದಿದ್ರಲ್ಲ, ಫಸ್ಟ್ ಲಾಕ್ಡೌನ್ ಆಗಿಬಿಟ್ಟು 2020 ಅಲ್ಲಿ. ಸೊ ಆ ಭಾಗದಲ್ಲಿ ಇದೆ ಅದು ಗಲ್ವಾನ್ ಕಣಿವೆ. ಹೌದಾ? ಈ ಕಡೆ ಇರತಕ್ಕಂಥದ್ದು ನುಬ್ರಾ, ಈ ಕಡೆ ಇರತಕ್ಕಂಥದ್ದು ಗಲ್ವಾನ್. ಎರಡು ಕೂಡಿದ ನಂತರ ಇದನ್ನ ಏನಂತ ಕರಿತೀವಿ ಅಂತಂದ್ರೆ ಶೋಕ್ ಅಂತ ಕರಿತೀವಿ. ಈ ಶೋಕ್ ನದಿ ಹೋಗಿ ಯಾವ್ದನ್ನ ಸೇರತ್ತೆ ಅಂತಂದ್ರೆ ಸಿಂಧು ನದಿಯನ್ನ ಸೇರತ್ತೆ. ಇದು ನಿಮಗೆ ಮಾಹಿತಿ ಗೊತ್ತಿರಲಿ.
ಈ ನುಬ್ರಾದ ಕೆಳಗಡೆ ಇರತಕ್ಕಂಥ ಪ್ರದೇಶ ಯಾವ್ದಂತಂದ್ರೆ ಲೇಹು. ಅದು ನುಬ್ರಾದ ಮೇಲ್ಗಡೆ ಇರತಕ್ಕಂಥ ಪ್ರದೇಶ ಯಾವ್ದಂತಂದ್ರೆ ಸಿಯಾಚಿನ್. ಈ ಸಿಯಾಚಿನಿಂದ ಉಗಮವಾಗಿ ಬರ್ತಕ್ಕಂಥ ನದಿನೇ ಯಾವ್ದಂತ ಕೇಳಿದ್ರೆ ನುಬ್ರಾ ಅಂತಕ್ಕಂಥ ನದಿ ಅಂತ ಗೊತ್ತಿರಲಿ. ಯಾವ್ದಂತಂದ್ರೆ ನುಬ್ರಾ. ಯಾಕಂತಂದ್ರೆ ಅವ್ರು ಹೇಳ್ಕೊತಾ ಇದಾರೆ ಇಲ್ಲಿ ಜಿಂಜಿಯಾಂಗ್ ಅಂತಕ್ಕಂಥ ಪ್ರಾಂತ್ಯ ಇದೆ ನೋಡಿ. ಈ ಪ್ರಾಂತ್ಯದ ಹೆಸರು ನಿಮಗೆ ನೆನಪಿರ್ಲಿ. ಹೌದಾ, ಇದು ಅಷ್ಟು ಈ ಜಿಂಜಿಯಾಂಗ್ ಪ್ರಾಂತ್ಯಕ್ಕೆ ಸೇರಿದ್ದು ಅಂತ ಹೇಳ್ಬಿಟ್ಟು ಯಾರು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಚೀನಾದವ್ರು ಹೇಳ್ತಾ ಇದಾರೆ. ಬಟ್ ಇಂಡಿಯಾದವ್ರು ಏನ್ ಕ್ಲೇಮ್ ಮಾಡ್ತಾರೆ ಅಂತಂದ್ರೆ ಇದೆಲ್ಲ ಅವ್ರ ಭಾಗ ಎಲ್ಲ ಭಾರತಕ್ಕೆ ಸೇರಿರ್ತಕ್ಕಂಥ ಭಾಗ ಅಂತೇಳಿ. ಇದರಲ್ಲಿ ನಾವು ಅಗೇನ್ ಇನ್ನೊಂದು ನೋಡ್ಕೋಬೇಕಾಗಿರ್ತಕ್ಕಂಥ ಪ್ರದೇಶ ಇಲ್ಲಿದೆ ನೋಡಿ. ಪ್ಯಾಂಗ್ಯಾಂಗ್ ಸೋ ಅಂತ ಹೇಳ್ಬಿಟ್ಟು ಸರೋವರದ ಹೆಸರು ಕೊಟ್ಟಿದೆ. ಇಲ್ಲೇ ಇದೆ. ಇದು ಪ್ಯಾಂಗ್ಯಾಂಗ್ ಸೋ ಅಂತಕ್ಕಂಥ. ಆಕ್ಚುಲಿ ಸೋ TSO ಸೋ ಅಂತಂದ್ರೆ ಇದರ ಅರ್ಥ, ಇದು ಟಿಬೇಟನ್ ಭಾಷೆ. ಸೋ ಅಂತಂದ್ರೆ ಲೇಕ್ ಅಂತೇಳಿ ಅರ್ಥ. ಅದ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೋ ಅಂತಂದ್ರೆ ಒಂದೇ, ಲೇಕ್ ಅಂತಂದ್ರೆ ಒಂದೇ. ಅಲ್ಲಿ ನಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಪ್ಯಾಂಗ್ಯಾಂಗ್ ಸೋ ಲೇಕ್ ಅಂತ ಹೆಸರು ಕೊಟ್ಟಿರ್ತಾರೆ. ಈ ಪ್ಯಾಂಗ್ಯಾಂಗ್ ಸೋ ಲೇಕ್ ಏನಿದೆಯಲ್ಲ, ಸೊ ಈ ಲೇಕು ಇದು ಟೋಟಲ್ ಒಂದಿಷ್ಟು ಭಾಗ ಚೀನಾದಲ್ಲಿ ಬರುತ್ತೆ, ಒಂದ್ ಸ್ವಲ್ಪ ಭಾಗ ಯಾವ್ದು ಬರುತ್ತೆ ಅಂತಂದ್ರೆ ಇಂಡಿಯಾದಲ್ಲಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಬ್ಲೂ ಕಲರ್ ಕೊಟ್ಟಿರ್ತೀನಿ. ಏನಂತಂದ್ರೆ ಈ ಸರೋವರದ ಈ ಭಾಗದಲ್ಲಿ ಏನ್ ಹಾದು ಹೋಗ್ತಾ ಇದೆ ಅಂತಂದ್ರೆ LAC ಅಂತಕ್ಕಂಥ ಲೈನ್ ಹಾದು ಹೋಗ್ತಾ ಇದೆಯಲ್ಲ, ಈ ಲೈನ್ ಸಲುವಾಗಿನೇ ಏನಪ್ಪಾ ಅಂತಂದ್ರೆ ಇಂಡಿಯಾಗೂ ಮತ್ತು ಚೀನಾಗೂ ದೊಡ್ಡ ವಿವಾದ. ಯಾರ್ಯಾರಿಗೆ ಅಂತಂದ್ರೆ ಇಂಡಿಯಾಗೂ ಚೀನಾಗೂ ದೊಡ್ಡ ವಾದ ಯಾವ್ದಂತಂದ್ರೆ ಈ ಪ್ಯಾಂಗ್ಯಾಂಗ್ ಸೋ ಸರೋವರದಲ್ಲಿ. ಏನ್ ಸರ್ ಅದು, ಇಲ್ಲಿ ಮ್ಯಾಪ್ ಅಲ್ಲಿ ಕೊಡ್ತೇನೆ, ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೌದಾ, ಇದು ಪ್ಯಾಂಗ್ಯಾಂಗ್ ಸೋ ಅಂತಕ್ಕಂಥ ಸರೋವರ. ಈ ಪ್ಯಾಂಗ್ಯಾಂಗ್ ಸೋ ಸರೋವರ ಇದೆಯಲ್ಲ, ಸೊ ಇಲ್ಲಿ ನೋಡಿ, ಇಲ್ಲಿ ಫಿಂಗರ್ 1 2 3 4 5 6 7 8 ಅಂತ ಹೇಳ್ಬಿಟ್ಟು. ಹೌದಾ, ಇದು ಆಕ್ಚುಲಿ ಏನಂತಂದ್ರೆ ಈ ಸರೋವರದ ಭಾಗದಲ್ಲಿ ತುಂಬಾ ದೊಡ್ಡ ಸರೋವರ. ಐ ಥಿಂಕ್ ಒಂದು 140ರಿಂದ 145 ಕಿಲೋಮೀಟರ್ ಇದೆ ಸರೋವರ ಇದು. ಹೌದಾ, ಈ ಕಡೆ ಈಸ್ಟ್ ವೆಸ್ಟ್ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲೇನ್ ಸರ್ ವಾದ ಅಂತಂದ್ರೆ ಆಕ್ಚುಲಿ ಇದೇನು ಈಗ ರೆಡ್ ಕಲರ್ ಲೈನ್ ಇದೆಯಲ್ಲ, ಸೊ ಈ ರೆಡ್ ಕಲರ್ ಲೈನ್ ಏನ್ ಹೇಳ್ತದೆ ಅಂತಂದ್ರೆ ಇದು ನಮ್ಗೆ ಯಾವುದು LAC ಅಂತಕ್ಕಂಥ ಲೈನ್ ಇದು. ಇದು LAC ಲೈನ್ ಇದು. ಇದು LAC ಲೈನ್ ಈ ಭಾಗದಲ್ಲಿ ಇದೆ. ಇದು ಈ LAC ಲೈನ್ ಸಲುವಾಗಿ, LAC ಅಂತಂದ್ರೆ ಏನು, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇಂದ ಈ ಕಡೆ ಇರ್ತಕ್ಕಂಥದ್ದು ಯಾವ್ದಂತಂದ್ರೆ ವಸ್ತು ಅಟ್ರಾಕ್ಷನ್ ಏರಿಯಾ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏರಿಯಾ ಅಂತ ಹೇಳ್ಬಿಟ್ಟು. ಹೌದಾ, ಸೊ ಇಂಡಿಯಾದವ್ರ ವಾದ ಏನಂತಂದ್ರೆ ಇದು ಚೀನಾದವ್ರು ಏನ್ ಹೇಳ್ತಾ ಇದಾರೆ, ಫಸ್ಟ್ ಚೀನಾ ಕೇಳಿ. ಇಲ್ಲಿ ಸರ್ ಫಿಂಗರ್ ಅಂದ್ರೆ ಏನು ಫಸ್ಟ್ ನೆನ್ಪ್ ಮಾಡ್ಕೋಬೇಕು. ಫಿಂಗರ್ ಅಂತಂದ್ರೆ ನಮ್ ಬೆರಳುಗಳೆಲ್ಲ ನಾವು ಮಾತಾಡ್ತಾ ಇರೋದು. ಫಿಂಗರ್ ಅಂತಂದ್ರೆ ಈ ಇದೇನು ಪ್ಯಾಂಗ್ಯಾಂಗ್ ಸೋ ಸರೋವರ ಇದೆಯಲ್ಲ, ಈ ಸರೋವರ ಭಾಗದಲ್ಲಿ ಇಳಿದ ನೋಡಿ ಸಣ್ಣ ಸಣ್ಣ ಹಿಲ್ಸ್ ಏರಿಯಾಗಳು ಕಾಣ್ತಾ ಇದಾವೆ, ಬೆಟ್ಟಗಳು ಕಾಣಿಸ್ತಾ ಇದೆ ನೋಡಿ. 1 2 3 4 ಅಂತ ಹೇಳ್ಬಿಟ್ಟು ಇವುಗಳನ್ನ ಈ ರೀತಿ ಬೆಟ್ಟಗಳ ಈ ಏರಿಯಾವನ್ನ ನಾವ್ ಏನಂತ ಕರಿಬೇಕಂತಂದ್ರೆ ಫಿಂಗರ್ಸ್ ಅಂತ ಕರಿಬೇಕು. ಸೊ ಸೀರಿಯಲ್ ಆಗಿ ಒಂದಿಷ್ಟು 8 ಬೆಟ್ಟಗಳು ಕಂಡ್ಬರ್ತವೆ. ಅದಕ್ಕೋಸ್ಕರ ಇವುಗಳನ್ನ 8 ಫಿಂಗರ್ ಏರಿಯಾ ಅಂತ ಆ ಭಾಗದಲ್ಲಿ ಗುರುತಿಸ್ಕೊಂಡು ಹೋಗ್ತಾರೆ ಇವುಗಳನ್ನ. ಫಿಂಗರ್ ಏರಿಯಾ ಇದನ್ನ ಎಕ್ಸಾಮ್ ಅಲ್ಲಿ ನಿಮ್ಗೆ ಕ್ವಶನ್ ಕೇಳ್ಬೋದು. ಫಿಂಗರ್ ಏರಿಯಾ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂತ ಕ್ವಶನ್ ಕೇಳಿದ್ರೆ ಇದು ಪ್ಯಾಂಗ್ಯಾಂಗ್ ಸೋ ಸರೋವರದ ಭಾಗದಲ್ಲಿ ಸಂಬಂಧಪಟ್ಟಿರೋದು. ಚೀನಾ ಮತ್ತು ಯಾವ್ದಂತಂದ್ರೆ ಇಂಡಿಯಾದ ನಡುವಿನ ಒಂದು ವಿವಾದಿತ ಪ್ರದೇಶ ಅಂತ ಗೊತ್ತಿರಲಿ ಫಿಂಗರ್ ಏರಿಯಾ. ಏನ್ ಹೇಳ್ತಂದ್ರೆ ಇದೇನ್ ಚೀನಾ ಇದೆಯಲ್ಲ, ಸೊ ಚೀನಾದ ವಾದ ಏನು ಅಂತಂದ್ರೆ ಈ ಫಿಂಗರ್ ಇರ್ತಕ್ಕಂಥ ಇದೇನು LAC ಲೈನ್ ಇದೆಯಲ್ಲ, ಈ LAC ಲೈನ್ ಎಲ್ಲಿ ಹಾದೋಗುತ್ತೆ ಅಂತ ಹೇಳ್ತಾರೆ ಅಂತಂದ್ರೆ ಅವರು ಈ ಫಿಂಗರ್ ಟು ಏರಿಯಾದಲ್ಲಿ ಹಾದೋಗುತ್ತೆ ಅಂತ ಹೇಳ್ತಾರೆ ಅವರು. ಹೌದಾ, ಯಾವ ಏರಿಯಾದಲ್ಲಿ, ಫಿಂಗರ್ ಟು. ಹಾಗಾದ್ರೆ ಇದು ಫಿಂಗರ್ ಟು ಏರಿಯಾದಲ್ಲಿ ಹಾದೋದ್ರೆ ಇಲ್ಲಿವರೆಗೂ ಯಾರು ಕಂಟ್ರೋಲ್ ಮಾಡ್ಬೇಕು, ಇದನ್ನ ಚೀನಾದವ್ರು ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ಇಂಡಿಯಾದವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ತಪ್ಪು, ಫಿಂಗರ್ ಟು ಏರಿಯಾದಲ್ಲಿ ಹಾದೋಗಲ್ಲ. ಯಾವುದು LAC ಲೈನ್ ಫಿಂಗರ್ ಟು ಏರಿಯಾದಲ್ಲಿ ಹಾದೋಗಲ್ಲ. LAC ಲೈನ್ ಹಾದು ಹೋಗ್ಬೇಕಾಗಿರೋದು ಎಲ್ಲಿ ಅಂತಂದ್ರೆ ಫಿಂಗರ್ 8 ಏರಿಯಾದಲ್ಲಿ. ಇದು ಭಾರತದ ನಿಲುವು. ಇದು ಫಿಂಗರ್ 8 ಏರಿಯಾ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಇದು ಯಾವ್ದು ಅಲ್ವೇ ಇಲ್ಲ, ಎಲ್ಲಾನು ಚೀನಾದವ್ರು ಹೋಗ್ಲೇಬೇಕಾಗುತ್ತೆ. ಬಟ್ ಇದೇನಿದೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಬರೋದು, ನಾನೀಗ ರೆಡ್ ಕಲರ್ ಲೈನ್ ಕೊಟ್ನಲ್ಲ, ಸೊ ಇದೇನಂತಂದ್ರೆ LAC ಲೈನ್ ಈ ಭಾಗದಲ್ಲಿ ಇರೋದ್ರಿಂದ ಅಷ್ಟು 8 ಫಿಂಗರ್ಸ್ ಗಳೆಲ್ಲ ಯಾರಿಗೆ ಸೇರಿದ್ದು ಅಂತ ಕೇಳಿದ್ರೆ ಇಂಡಿಯಾಗೆ ಸೇರಿದ್ದು ಅಂತ ಹೇಳಿ ಭಾರತದ ವಾದ. ಹಾಗಾಗಿ ಇದ್ರ ಬಗ್ಗೆ ನಮಗೆ ಕ್ವಶನ್ ಆಲ್ರೆಡಿ ಮೊನ್ನೆ ಯಾವ್ದೊಂದು ಕ್ವಶನ್ ಪೇಪರ್ ನೋಡಿದಂಗೆ ಆಯ್ತು ನಾವು ಇದ್ರ ಬಗ್ಗೆ. ಐ ಥಿಂಕ್ 2023ದಲ್ಲಿ. ಬಟ್ ಈ ಎಕ್ಸಾಮ್ ಅಲ್ಲ, ಟೆಕ್ನಿಕಲ್ ಎಕ್ಸಾಮ್ ಅಲ್ಲಿ KPSC ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಕೇಳ್ಕೊಂಡು ಹೋಗಿದ್ದ ಈ ಫಿಂಗರ್ ಏರಿಯಾ ಬಗ್ಗೆ, ನೆನಪಿರ್ಲಿ. ಫಿಂಗರ್ ಏರಿಯಾ ಅಂತಂದ್ರೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಯಾವ ಸರೋವರಕ್ಕೆ ಅಂತಂದ್ರೆ ಪ್ಯಾಂಗ್ಯಾಂಗ್ ಸೋ ಸರೋವರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಭಾರತ ಮತ್ತು ಚೀನಾದ ವಿವಾದಿತ ಪ್ರದೇಶ ಯಾವ್ದಕ್ಕೆ ಸಂಬಂಧಪಟ್ಟಂತಂದ್ರೆ LAC ಲೈನ್ಗೆ ಸಂಬಂಧಪಟ್ಟಂತೆ ಏನಾಗಿದೆ ಅಂತಂದ್ರೆ ಪ್ರದೇಶ ವಿವಾದ ಇದೆ. ಈಗ ಹೇಳಿದೆ ನಾನು. ಅವ್ರದ್ದು ವಾದ ಏನಂತಂದ್ರೆ LAC ಲೈನ್ ಎಲ್ಲಿ ಹಾದೋಗುತ್ತೆ ಅಂದ್ರೆ ಫಿಂಗರ್ ಟು ಏರಿಯಾದಲ್ಲಿ ಹಾದೋಗುತ್ತೆ ಅಂತ ಹೇಳ್ಬಿಟ್ಟು. ನಮ್ದು ವಾದ ಏನಂತಂದ್ರೆ ಫಿಂಗರ್ 8 ಏರಿಯಾದಲ್ಲಿ ಹಾದೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ನಮ್ಗೆ ವಾದ ಇದೆ. ಸರ್ ಹಾಗಾದ್ರೆ ಎಲ್ಲಿವರೆಗೂ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಇಂಡಿಯಾದವರು ಅಂತಂದ್ರೆ ಆಕ್ಚುಲಿ ಇಂಡಿಯಾದವರು ನಾವು ಕಂಟ್ರೋಲ್ ಮಾಡ್ತಾ ಇರತಕ್ಕಂಥದ್ದು ಏರಿಯಾ ಎಲ್ಲಿವರೆಗೂ ಅಂತಂದ್ರೆ ಈ ಫಿಂಗರ್ 4 ಏರಿಯಾದವರೆಗೂ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ. ಈ ಪ್ರಸ್ತುತ ನಾವು ಫಿಂಗರ್ 4 ಏರಿಯಾದವರೆಗೂ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಕಂಟ್ರೋಲ್ ಮಾಡ್ತಾ ಇದೀವಿ ಅಂತ ಗೊತ್ತಿರಲಿ. ಫಸ್ಟ್ ಇಷ್ಟು ಮಾಹಿತಿ ನಮ್ಗೆ ಬೇಕಾಗಿರೋದು. ಹೌದಾ, ಇದನ್ನ ಮರೆಯೋದಕ್ಕೆ ಬೇಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏರಿಯಾ ಯಾವ್ದಂತಂದ್ರೆ ನೆನಪಿರ್ಲಿ, ನಮಗೆ ನೇಪಾಳದೊಂದಿಗೆ ನಾವು ತುಂಬಾ ಫ್ರೆಂಡ್ಲಿ ಅಂತ ಹೇಳಿ ಮಾತಾಡ್ತೀವಿ. ಬಟ್ ನೆನಪಿರ್ಲಿ, ನೇಪಾಳದೊಂದಿಗೆ ಭಾರತದ ಕೂಡ ಸ್ವಲ್ಪ ವಿವಾದಿತ ಪ್ರದೇಶ ಇದೆ. ಹೌದಾ, ಹಾಗಾದ್ರೆ ಯಾವ್ದು ಸರ್ ಅಂತಂದ್ರೆ ಇಲ್ಲಿ ನೆನಪಿರ್ಲಿ,
ಇಲ್ಲಿ ಲಿಂಪಿಯೋಧುರ ಅಂತಕ್ಕಂಥ ಒಂದು ಪ್ಲೇಸ್ ಇದೆ. ಇದರ ಜೊತೆಗೆ ಈ ಕಡೆಗೆ ಒಂದು ಏನ್ ಪ್ಲೇಸ್ ಇದೆ ಅಂತಂದ್ರೆ ನಮ್ಗೆ ಲೀಪು ಲೇಕ್ ಅಂತಿದೆ. ಇನ್ನೊಂದು ಈ ಕಡೆಗೆ ಯಾವ್ದಿದೆ ಅಂತಂದ್ರೆ ಇಲ್ಲಿ ಕಾಲಪಾನಿ ಅಂತಿದೆ. ಹೌದಾ? ಇಲ್ಲಿ ನೆನಪಿರ್ಬೇಕಾಗಿದೆ ಏನಂತಂದ್ರೆ ಫಸ್ಟ್ ನೇಪಾಳ ಜೊತೆಗೆ ಉತ್ತರಾಖಂಡ್ ಬಾರ್ಡರ್ ಇದೆಯಲ್ಲ, ಸೊ ಇದನ್ನ ಸ್ವಲ್ಪ ನಾವು ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ನೋಡೋದಾದ್ರೆ ನೆನಪಿರ್ಲಿ, ಸರಾಸರಿ 1800 ಇವಾಗೆಲ್ಲ 1814ರಿಂದ 1816ರವರೆಗೂ ಬ್ರಿಟಿಷರಿಗೆ ಮತ್ತು ಗುರ್ಖಾ ಗುರ್ಖಾ ಅಂತಂದ್ರೆ ನೇಪಾಳದವರೆಗೂ ಯುದ್ಧ ನಡೆಯುತ್ತೆ. ಅದೇ ಯಾವ್ದು ಅಂತಂದ್ರೆ ನಾವು ಆಂಗ್ಲೋ ನೇಪಾಳ್ ಯುದ್ಧ ಅಂತ ಕರಿತೇವೆ ನಾವು ಅದನ್ನ. ಆಂಗ್ಲೋ ನೇಪಾಳ ಯುದ್ಧ ಯಾರ್ಯಾರ ನಡುವೆ ಅಂತಂದ್ರೆ ಬ್ರಿಟಿಷರು ಮತ್ತು ಇನ್ನೊಂದು ಯಾರು ಅಂತಂದ್ರೆ ನೇಪಾಳದ ಜನರಿಗೂ, ಅದೇ ಗುರ್ಖಾ ಯುದ್ಧ ಅಂತ ಕರಿತೀವಿ, ಆಂಗ್ಲೋ ನೇಪಾಳ ಯುದ್ಧ. ಬಟ್ 1816ರಲ್ಲಿ ನೇಪಾಳದವರು ಸೋತ್ ಹೋಗ್ತಾರೆ. ಸೋತ್ ಹೋದ ತಕ್ಷಣ ಆ ಇಬ್ಬರ ನಡುವೆ ಒಂದು ಒಪ್ಪಂದ ಆಗತ್ತೆ. ಅದು ಒಪ್ಪಂದ ಯಾವ್ದಂತಂದ್ರೆ ಸುಗೌಲಿ ಒಪ್ಪಂದ ಅಂತ ಕರಿತೀವಿ. ಈ ಒಪ್ಪಂದ ನೆನಪಿರ್ಲಿ, ಯಾವ ಒಪ್ಪಂದ ಅಂತಂದ್ರೆ ಸುಗೌಲಿ ಒಪ್ಪಂದ. ಎಷ್ಟೆಲ್ಲ ಆಗತ್ತೆ ಅಂತಂದ್ರೆ 1816ರಲ್ಲಿ ಈ ಒಪ್ಪಂದ ಆಗತ್ತೆ. ಯಾರ್ಯಾರ ನಡುವೆ ಅಂತಂದ್ರೆ ಬ್ರಿಟಿಷರ ನಡುವೆ ಮತ್ತು ಗುರ್ಖಾಗಳ ನಡುವೆ. ಈ ಒಂದು ಒಪ್ಪಂದದ ಪ್ರಕಾರ ಇದೇನ್ ನೇಪಾಳ ಇದೆಯಲ್ಲ ದೇಶ, ಇದು ನೇಪಾಳ. ಈ ನೇಪಾಳದ ಪೂರ್ವ ಭಾಗಕ್ಕೆ ಬಂದ್ರೆ ಇಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ಇಲ್ಲಿ ಸಿಕ್ಕಿಂ ಬರುತ್ತೆ. ಈ ಕಡೆಗೆ ಬಂದ್ರೆ ಯಾವ್ದು ಬರುತ್ತೆ ಅಂತಂದ್ರೆ ಇಲ್ಲಿ ಉತ್ತರಾಖಂಡ್ ಬರುತ್ತೆ. ಈ ಉತ್ತರಾಖಂಡನೇ ಕುಮಾನ್ ಅಂತ ಕರೀತಾರೆ. ಈ ಒಪ್ಪಂದದ ಪ್ರಕಾರ ಮಧ್ಯದಲ್ಲಿ ಇರೋದು ಯಾವ್ದು? ನೇಪಾಳ. ಹೌದಾ? ಸೊ ಈ ಒಂದು ಸುಗೌಲಿ ಒಪ್ಪಂದದ ಪ್ರಕಾರ ಗುರ್ಖಾಗಳು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಪೂರ್ವ ಭಾಗದಲ್ಲಿ ಇರತಕ್ಕಂಥ ಸಿಕ್ಕಿಮು ಮತ್ತು ಪಶ್ಚಿಮ ಭಾಗದಲ್ಲಿ ಇರತಕ್ಕಂಥ ಕುಮಾನ್ ಅಂತಂದ್ರೆ ಯಾವ್ದು? ಉತ್ತರಾಖಂಡ್. ಈ ಪ್ರದೇಶವನ್ನ ಭಾರತಕ್ಕೆ ಬಿಟ್ಕೊಡ್ತಾರೆ. ಯಾರು ಬಿಟ್ಕೊಡ್ತಾರೆ ಅಂತಂದ್ರೆ ನೇಪಾಳದವರು. ಆ ಪ್ರದೇಶವನ್ನ ಬ್ರಿಟಿಷರು ಎಲ್ಲಿ ಸೇರ್ಪಡೆ ಮಾಡ್ತಾರೆ ಅಂತಂದ್ರೆ ಇಂಡಿಯಾಗೆ ಸೇರ್ಪಡೆ ಮಾಡ್ತಾರೆ. ಇಂಡಿಯಾಗೆ ಸೇರ್ಪಡೆ ಮಾಡ್ಬಿಟ್ಟು ಸೊ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಗಡಿಯನ್ನ ಗುರುತಿಸ್ತಾರೆ. ಅದೇನು ಗಡಿ ಅಂತಂದ್ರೆ ಇದೇನಿದು, ಈ ಗಡಿ ಇದೆಯಲ್ಲ ಇದು, ಸೊ ಇವಾಗ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಇದೇನಂತಂದ್ರೆ ಈ ಭಾಗದಲ್ಲಿ ಒಂದು ನದಿ ಹರಿಯುತ್ತೆ. ಯಾವ್ದಂತಂದ್ರೆ ಕಾಳಿ ನದಿ ಅಂತ ಕರಿತೀವಿ. ಈ ಕಾಳಿ ನದಿಯನ್ನ ನೇಪಾಳದಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಮಹಾಕಾಳಿ ಅಂತ ಕರೀತಾರೆ ಇದನ್ನ. ನೇಪಾಳದಲ್ಲಿ ಈ ಕಾಳಿ ನದಿಯನ್ನ ನೇಪಾಳದಲ್ಲಿ ಮಹಾಕಾಳಿ ಅಂತೆ. ಈ ನದಿ ಹೋಗಿ ಎಲ್ಲಿ ಸೇರತ್ತೆ ಅಂತಂದ್ರೆ ನೆನಪಿರ್ಲಿ, ಗಗ್ರಾ ನದಿಯನ್ನ ಸೇರತ್ತೆ. ಗಗ್ರಾ ನದಿಯ ಉಪನದಿ ಇದು ಯಾವುದು? ಕಾಳಿ ನದಿ. ಈ ಕಾಳಿ ನದಿಯ ಉಗಮ ಸ್ಥಾನದ ಬಗ್ಗೆ ಸ್ವಲ್ಪ ನಮ್ಗೆ ಏನಾಯ್ತು ಅಂತಂದ್ರೆ ಕನ್ಫ್ಯೂಷನ್ ಇದೆ ಈಗ. ಆ ಬ್ರಿಟಿಷರ್ ಮಾಡಿದ್ರೆ ಸ್ವಲ್ಪ ತಪ್ಪದು. ಹೌದಾ? ಅಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಹಂಗೆ ಯಾವ್ದನು ಸುದ್ದಿಗಚ್ಚಿಲ್ಲ, ಎಲ್ಲಾನು ಅರ್ಧಂಬರ್ಧ ಮಾಡ್ಬಿಟ್ಟಿದ್ದಾರೆ ಅವರು. ಆ ಟೈಮಲ್ಲಿ ಏನಾಗತ್ತಂತಂದ್ರೆ ಈ ಕಾಳಿ ನದಿಯನ್ನ ಭಾರತ ಅಂದ್ರೆ ಉತ್ತರಾಖಂಡ್ ಮತ್ತು ನೇಪಾಳದ ನಡುವೆ ಗಡಿರೇಖೆಯಾಗಿ ಗುರುತಿಸ್ತಾರೆ. ಈಗಲೂ ಕೂಡ ಅದೇ ಇದೆ. ಭಾರತ ಮತ್ತು ನೇಪಾಳದ ಗಡಿರೇಖೆಯಾಗಿ ಹರಿತಕ್ಕಂಥ ನದಿ ಯಾವ್ದಂತಂದ್ರೆ ಕಾಳಿ ನದಿ. ನೆನ್ಪಿಟ್ಕೋಬೇಕಿದನ್ನ, ಮರೆಯಕ್ ಹೋಗ್ಬಾರ್ದು. ಭಾರತ ಮತ್ತು ಯಾವ್ದು ಉತ್ತರಾಖಂಡ್ ಮತ್ತು ನೇಪಾಳದ ಗಡಿರೇಖೆಯಾಗಿ ಹರಿತಕ್ಕಂಥ ನದಿ ಯಾವ್ದಂತಂದ್ರೆ ಕಾಳಿ ನದಿ. ಅಲ್ಲಿ ವಾದ ಏನಂತಂದ್ರೆ ನೇಪಾಳದವ್ರ ವಾದ ಏನಂತಂದ್ರೆ ಆಕ್ಚುಲಿ ಅಲ್ಲಿ ಏನಂತ ಹೇಳಿದಾರೆ ಅಂತಂದ್ರೆ ಅಗ್ರಿಮೆಂಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಕಾಳಿ ನದಿಯಿಂದ ಎಲ್ಲಿಂದ ಅಂತಂದ್ರೆ ಕಾಳಿ ನದಿಯಿಂದ ಪೂರ್ವಕ್ಕೆ ಬರ್ತಕ್ಕಂಥದ್ದು ಯಾವ ದೇಶಕ್ಕೆ ಅಂತ ಕೇಳಿದ್ರೆ ನೇಪಾಳ ದೇಶದ ಭಾಗ. ಇನ್ನು ನೆಕ್ಸ್ಟ್ ಕಾಳಿ ನದಿಯಿಂದ ಪಶ್ಚಿಮಕ್ಕೆ ಇರ್ತಕ್ಕಂಥ ಭಾಗ ಏನಿದೆ ಅಲ್ಲ, ಅದು ಯಾರಿಗೆ ಸೇರಿದ್ದು ಅಂತಂದ್ರೆ ಇಂಡಿಯಾಗೆ ಸೇರಿದ್ದು ಅಂತಕ್ಕಂಥ ಅಗ್ರಿಮೆಂಟ್ ಅನ್ನು ಮಾಡ್ತಾರೆ. ಕಾಳಿ ನದಿಯಿಂದ ಪೂರ್ವಕ್ಕೆ ಇರ್ತಕ್ಕಂಥದ್ದು ಎಲ್ಲ ನೇಪಾಳ, ಪಶ್ಚಿಮಕ್ಕೆ ಇರೋದೆಲ್ಲ ಇಂಡಿಯಾ ಅಂತ ಹೇಳ್ಬಿಟ್ಟು ಅಲ್ಲೇನ್ ಮಾಡ್ತಾರೆ ಅಂದ್ರೆ ಒಪ್ಪಂದದಲ್ಲಿ ಮಾತಾಡ್ತಾರೆ ಅದನ್ನ. ಆದ್ರೆ ಇವರೆಲ್ಲ ಒಪ್ಪಂದದಲ್ಲಿ ಮಾತಾಡಿದ್ರು, ಬಟ್ ಅಲ್ಲಿ ಮಿಸ್ಟೇಕ್ ಆಗಿರೋದು ಏನಂತಂದ್ರೆ ಕಾಳಿ ನದಿ ಎಲ್ಲಿಂದ ಬರುತ್ತೆ ಅಂತ ಅನ್ನೋದನ್ನೇ ದೊಡ್ಡ ಕನ್ಫ್ಯೂಸ್. ಯಾಕಂತಂದ್ರೆ ಜರಿಗಳು ಬರ್ತಿರ್ತವೆ. ನೇಪಾಳದವ್ರು ಇಲ್ಲಿ ಅಗ್ರಿಮೆಂಟ್ ಪ್ರಕಾರ ನಾವು ನೋಡೋದಾದ್ರೆ ನೇಪಾಳದವ್ರು ಏನ್ ಹೇಳ್ತಾರೆ ಅಂತಂದ್ರೆ ಕಾಳಿ ನದಿ ಉಗಮ ಸ್ಥಾನ ಯಾವುದು ಅಂತಂದ್ರೆ ಇಲ್ಲ ನಾನು ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ರೆಡ್ ಕಲರ್ ಮಾರ್ಕ್ ಮಾಡ್ಕೊಂಡ್ ಬರ್ತಾ ಇದೀನಲ್ಲ, ಇದು ಅವರು ಕಾಳಿ ನದಿ ಉಗಮ ಸ್ಥಾನ ಅಂತೇಳಿ. ಎಲ್ಲಿಂದ ಅಂತಂದ್ರೆ ಈ ಲಿಂಪಿಯೋದರದಲ್ಲಿ ಉಗಮ ಆಗತ್ತೆ ಅಂತ ಹೇಳ್ತಾರೆ ಅವರು. ಹಾಗಾದ್ರೆ ಲಿಂಪಿಯೋದರದಲ್ಲಿ ಉಗಮ ಆದ್ರೆ ಇವೆಲ್ಲಾ ಪ್ಲೇಸ್ ನೋಡಿ, ಲಿಂಪಿಯೋದರ ಆಗಿರ್ಬೋದು, ಕಾಲಪಾನಿ ಆಗಿರ್ಬೋದು, ಲಿಪುಲೇಕ್ ಆಗಿರ್ಬೋದು, ಎಲ್ಲ ಯಾವ ಸೈಡ್ ಹೋಗ್ತವೆ? ಪೂರ್ವ ಸೈಡ್ ಹೋಗ್ತವೆ. ಇವೆಲ್ಲ ನೋಡಿ ಈ ಕಡೆ ಎಲ್ಲ ಏನಂತಂದ್ರೆ ಇದು ಈ ಕಡೆ ಕಾಳಿ ನದಿ ತಾನೇ, ಇಲ್ಲೆಲ್ಲ ನಾವು ಅವ್ರ ಪ್ರಕಾರ ನಾವು ಮಾತಾಡ್ತಾ ಇರೋದು. ಈ ಕಡೆಗೆಲ್ಲ ಏನಾಗತ್ತೆ? ಇದು ವೆಸ್ಟ್ ಆಗತ್ತೆ. ವೆಸ್ಟ್ ಆದ್ರೆ ಇದು ಅಷ್ಟು ಇದೇನಿದೆ ಯೆಲ್ಲೋ ಕಲರ್ ಸೇಡ್ ಮಾಡಿದಾರಲ್ಲ, ಇದು ಅಷ್ಟು ಭಾಗ ಏನಂತ ಕೇಳಿದ್ರೆ ನೇಪಾಳ ಪೂರ್ವ ಭಾಗಕ್ಕೆ ಹೋಗ್ಬಿಡತ್ತೆ, ನೇಪಾಳಕ್ಕೆ ಸೇರತ್ತೆ ಅದು. ಅದಕ್ಕೆ ಭಾರತದವ್ರದ್ದು ವಾದ ಏನಂತಂದ್ರೆ ಕಾಳಿ ನದಿ ಯಾವ ಭಾಗದಲ್ಲಿ ಉಗಮ ಆಗಲ್ಲ ಅಂತಂದ್ರೆ ಲಿಂಪಿಯೋದರದಲ್ಲಿ ಉಗಮ ಆಗಲ್ಲ. ಕಾಳಿ ನದಿ ಉಗಮ ಸ್ಥಾನ ಯಾವ್ದು ಅಂತಂದ್ರೆ ಇಲ್ಲ ಮಾರ್ಕ್ ಕೊಡ್ತಾ ಇದ್ದೀನಿ ನೋಡಿ. ಸೊ ಇದು ಯಾವ್ದು ಅಂತಂದ್ರೆ ಲೀಪು ಲೇಖದಲ್ಲಿ ಉಗಮ ಆಗತ್ತೆ ಅಂತ ಹೇಳಿ ಈ ಗ್ರೀನ್ ಕಲರ್ ನಾನು ಮಾರ್ಕ್ ಕೊಟ್ಟಿರ್ತಕ್ಕಂಥದ್ದು ಇದು ಭಾರತದ ಒಂದು ವಾದ. ಹೌದಾ? ಸೊ ಹಾಗಾದ್ರೆ ಈ ಭಾಗದಲ್ಲಿ ಉಗಮ ಆದ್ರೆ ಮತ್ತೆ ಈ ಕಡೆ ಎಲ್ಲ ಪಶ್ಚಿಮ ಕುಳಿದ್ಬಿಡುತ್ತಲ್ಲ, ಅದು ಎಲ್ಲ ಯೆಲ್ಲೋ ಕಲರ್ ಸೆಡಿಂಗ್ ನೋಡಿ. ಹೌದಾ? ಹಾಗಾಗಿ ಕಾಳಿ ನದಿ ಲಿಂಪು ಲೇಖಲ್ಲಿ ಉಗಮ ಆಗೋದ್ರಿಂದ ಈ ಕಾಳಿ ನದಿಯ ಈ ಪಶ್ಚಿಮ ಭಾಗಕ್ಕೆ ಲಿಂಪು ಲೇಕ್ ಆಗಿರ್ಬೋದು, ಕಾಲಪಾನಿ ಆಗಿರ್ಬೋದು, ಲಿಂಪಿಯೋದರ ಆಗಿರ್ಬೋದು, ಇವೆಲ್ಲ ಪಶ್ಚಿಮ ಕುಳಿತವೆ. ಎಲ್ಲ ಯಾರಿಗೆ ಸೇರಿದ್ದು ಅಂತಂದ್ರೆ ಇಂಡಿಯಾಗೆ ಸೇರಿದ್ದು. ಇಷ್ಟೇ ವಾದ. ಹಾಗಾಗಿ
ಭಾರತದ ನಡುವೆ ವಿವಾದ ಇರತಕ್ಕಂಥ ಪ್ರದೇಶಗಳು ಕೇವಲ ಕಾಳಿ ನದಿಯ ಉಗಮ ಸ್ಥಾನದ ಸಲುವಾಗಿ ಜಗಳ ಆಗ್ಬಿಟ್ಟು ಅದು ಯಾವ ಪ್ರದೇಶಕ್ಕೆ ಸೇರುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡ ಒಂದು ವಿವಾದ. ಅದಕ್ಕೆ ಭಾರತದೊಂದಿಗೆ ಯಾವ ಪ್ರದೇಶಗಳು ವಿವಾದ ಇದಾವೆ, ನೇಪಾಳ ಮತ್ತು ಭಾರತದ ನಡುವೆ ಯಾವ ಪ್ರದೇಶಗಳು ಅಂತಂದ್ರೆ ಒಂದು ಕಾಲಪನಿ ಪ್ರದೇಶ, ಇನ್ನೊಂದು ಲೇಪು ಲೇಕು, ಇನ್ನೊಂದು ಯಾವ್ದು ಅಂತಂದ್ರೆ ಲಿಂಪಿಯೋದರ ಅಂತಕ್ಕಂಥ ಪ್ಲೇಸ್ಗಳು ತುಂಬಾ ಡಿಸ್ಪ್ಯೂಟೆಡ್ ಏರಿಯಾ. ಡಿಸ್ಪ್ಯೂಟೆಡ್ ಅಂತಂದ್ರೆ ವಿವಾದಿತ ಪ್ರದೇಶ. ಅದಕ್ಕೆ ಉತ್ತರ ಏನ್ ಹೇಳ್ತಾರೆ ಅಂತಂದ್ರೆ ಭಾರತದವರು ಈ ಕಡೆ ಏನು ಯೆಲ್ಲೋ ಕಲರ್ ಶೇಡಿಂಗ್ ಇದೆಯಲ್ಲ, ಇದು ಪಿಥೋರ್ಗಢ್ ಡಿಸ್ಟಿಕ್ ಅಂತ ಕರಿತೀವಿ ನಾವು ಈ ಭಾಗ. ಆಕ್ಚುಲಿ ಈ ಭಾಗದಲ್ಲಿ ಇದು ಟೋಟಲ್ ಇದೇನೆ ಯೆಲ್ಲೋ ಕಲರ್ ಶೇಡಿಂಗ್ ಇದೆಯಲ್ಲ, ಸೊ ಇದಷ್ಟು ಉತ್ತರಾಖಂಡದ ಪಿಥೋರ್ಗಢ್ ಅಂತಕ್ಕಂಥ ಜಿಲ್ಲೆಯಲ್ಲಿ ಸೇರ್ತವೆ ಅಂತ ಹೇಳ್ಬಿಟ್ಟು ಭಾರತದ ವಾದ. ಇಷ್ಟು ನಿಮ್ಗೆ ನೆನಪಿರಲಿ. ಅಲ್ಲಿ ಮುಖ್ಯವಾಗಿ ಗಡಿ ರೇಖೆ ಬರ್ತಕ್ಕಂಥ ನದಿ ಯಾವ್ದು ಅಂತಂದ್ರೆ ಕಾಳಿ ನದಿ. ಈ ಕಾಳಿ ನದಿಯ ಉಗಮ ಸ್ಥಾನದ ಒಂದು ಕನ್ಫ್ಯೂಷನ್ ಇಂಡಿಯಾ ಮತ್ತು ಯಾರಿಗೆ ಅಂತಂದ್ರೆ ನೇಪಾಳ. ಇದನ್ನ ಆಕ್ಚುಲಿ ಮುಂಚೆನೆ ಅವ್ರು ಏನಾದ್ರು ಬ್ರಿಟಿಷರ್ ಕರೆಕ್ಟ್ ಆಗಿ ಮಾಡಿದ್ರು, ಇದೇ ಭಾಗದಲ್ಲಿ ಉಗಮ ಆಗೈತೆ ಅಂತ ಏನಾದ್ರು ಹೇಳಿದ್ರು ಅಂತಂದ್ರೆ ಇವತ್ತು ಇಷ್ಟು ತೊಂದರೆನೇ ಇರ್ತಾ ಇರ್ಲಿಲ್ಲ ಅಂತ ಗೊತ್ತಿರಲಿ. ಹೌದಾ, ಇದೊಂದು ಮಾಹಿತಿ ಆಯ್ತಾ ಇದು. ಎಸ್, ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂತಂದ್ರೆ ನಾವು ನೆನ್ಪಿಟ್ಕೋಬೇಕಾಗಿತ್ತು. ಈಗೇನಿದು ನಾನು ಬ್ಲೂ ಕಲರ್ ಏನ್ ಶೇರ್ ಮಾಡಿದ್ದೀನಲ್ಲ, ಸೊ ಯಾವ ರಾಜ್ಯ ಬರುತ್ತೆ ಈ ಭಾಗದಲ್ಲಿ? ಒಂದು ಅರುಣಾಚಲ್ ಪ್ರದೇಶ್ ಬರುತ್ತೆ. ಹೌದಾ, ಸೊ ಎರಡನೇದು ನಾಗಾಲ್ಯಾಂಡ್ ರಾಜ್ಯ ಬರುತ್ತೆ, ಇನ್ನೊಂದು ಮಣಿಪುರ್ ರಾಜ್ಯ ಬರುತ್ತೆ, ಇನ್ನೊಂದು ಮಿಜೋರಾಂ ರಾಜ್ಯ ಬರುತ್ತೆ. ಎಷ್ಟು ರಾಜ್ಯಗಳದು? 4 ರಾಜ್ಯಗಳದು ತಾನೆ. ಈ 4 ರಾಜ್ಯಗಳು ILP ಅಂಡರ್ ಅಲ್ಲಿ ಬರ್ತವೆ ಅಂತ ಗೊತ್ತಿರಲ್ಲ. ಏನ್ ಸರ್ ILP ಅಂತಂದ್ರೆ? ILP ಅಂತಂದ್ರೆ ಇನ್ನರ್ ಇನ್ನರ್ ಲೈನ್ ಪರ್ಮಿಟ್ ಅಂತ ಹೇಳಿ ಅರ್ಥ. ಇದು ನಿಮ್ಗೆ ನೆನಪಿರ್ಲಿ. ಇನ್ನರ್ ಲೈನ್ ಪರ್ಮಿಟ್ ಅಂತಂದ್ರೆ ಈಗ ನೋಡಿ, ನಮ್ಗೆ ಎಲ್ಲ ಫಂಡಮೆಂಟಲ್ ರೈಟ್ ಇದೆ. ಭಾರತದ ಯಾವ ಬೇಕಾದ ರಾಜ್ಯಗಳಿಗೆ ಸಂಚರಿಸ್ತಕ್ಕಂಥ ನಮ್ಗೆ ಏನಿದೆ ಅಂತಂದ್ರೆ ಹಕ್ಕಿದೆ ನಮ್ದು. ಆದ್ರೆ ಮಾಹಿತಿ ನೆನಪಿರ್ಲಿ, ಈ 4 ರಾಜ್ಯಗಳಿಗೆ ನಾವು ಮುಕ್ತವಾಗಿ ಸಂಚಾರ ಮಾಡೋದಕ್ಕೆ ಬರಲ್ಲ. ILP ಅಪ್ಲೈ ಆಗತ್ತೆ. ಅಂದ್ರೆ ಈ 4 ರಾಜ್ಯಗಳಿಗೆ ನಾವು ಸಂಚಾರ ಮಾಡ್ಬೇಕು ಅಂತಂದ್ರೆ ಈ ರಾಜ್ಯದ ಪರ್ಮಿಷನ್ ಬೇಕಾಗತ್ತೆ. ಇವುಗಳನ್ನ ನಾವು ಏನಂತ ಕರಿಬೇಕಂತಂದ್ರೆ ILP. ಅಂದ್ರೆ ಈ ಭಾಗದಲ್ಲಿ ಬುಡಕಟ್ಟು ಸೂಕ್ಷ್ಮ ಪ್ರದೇಶ ಇರೋದ್ರಿಂದ ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲಹಗಳು ಇಂಥವೆಲ್ಲ ಉಂಟಾಗಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಈ ಭಾಗದಲ್ಲಿ ಈ 4 ರಾಜ್ಯಗಳಿಗೆ ಏನಪ್ಪಾ ಅಂತಂದ್ರೆ ಹೋಗೋದಕ್ಕೆ ಇದೆಲ್ಲ ಸ್ವಲ್ಪ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ನಮ್ಗೆ ಸಂವಿಧಾನಾತ್ಮಕವಾಗಿ ಈ ಭಾಗದಲ್ಲಿ ಮುಕ್ತವಾಗಿ ನಾವು ಸಂಚಾರ ಮಾಡೋದಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ಪರ್ಮಿಷನ್ ಬೇಕಾಗತ್ತೆ. ಹಾಗಾಗಿ ಯಾವ ರಾಜ್ಯಗಳು ಅಂತಂದ್ರೆ ಒಂದು ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ. ಆಕ್ಚುಲಿ ಮುಂಚೆ 3 ರಾಜ್ಯಗಳಿದ್ದು. ಹೌದಾ, ಸೊ ಯಾವ ರಾಜ್ಯ ಅಂತಂದ್ರೆ ಅರುಣಾಚಲ್ ಪ್ರದೇಶ್, ಸಾರಿ ಒಂದ್ ನಿಮಿಷ. ಹಾ, ಒಂದು ಅರುಣಾಚಲ್ ಪ್ರದೇಶ್, ಎರಡನೇದು ಯಾವ ರಾಜ್ಯ ಇತ್ತಂದ್ರೆ ನಾಗಾಲ್ಯಾಂಡ್, ಮೂರನೇದು ಯಾವ್ದಿತ್ತು ಅಂತಂದ್ರೆ ಮಿಜೋರಾಂ. ರೀಸೆಂಟ್ ಆಗಿ 2019 ಅಲ್ಲಿ 2019ರಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥ ರಾಜ್ಯ ಯಾವ್ದು ಅಂತಂದ್ರೆ ಮಣಿಪುರ್. ಸೊ ಹೀಗಾಗಿ ಪ್ರಸ್ತುತ ಎಷ್ಟು ರಾಜ್ಯಗಳು ಅಂತಂದ್ರೆ ಈ 4 ರಾಜ್ಯಗಳು. 4 ರಾಜ್ಯಗಳಿಗೆ ಏನ್ ಅನ್ವಯ ಆಗತ್ತೆ ಅಂತಂದ್ರೆ ILP ಅನ್ವಯ ಆಗತ್ತೆ ಅಂತ ನೆನಪಿರ್ಲಿ. ಇದು ನಿಮ್ಗೆ ಆಲ್ರೆಡಿ ಒಂದ್ಸರ್ತಿ ಎಕ್ಸಾಮ್ ಅಲ್ಲಿ KS ಗೆ ಕ್ವಶನ್ ಕೇಳಿದ್ದ. ಈಗ ಈಗ ಮತ್ತೆ ಯಾವ ಸೇರ್ಪಡೆ ಆಗಿದೆ ಅಂತಂದ್ರೆ ಮಣಿಪುರ್ 2019 ಅಲ್ಲಿ ಸೇರ್ಪಡೆ ಆಗಿರೋದು. ಯಾವಾಗ ಕೇಳ್ತಾನೆ ಅಂತ ನಮ್ಗೆ ಕೇಳೋದಕ್ಕೆ ಆಗಲ್ಲ. ನಿಮ್ಗೆ ಪ್ರಸ್ತುತ ಇದೆಲ್ಲ ಕೂಡ ಏನಾಗಿರ್ಬೇಕಂದ್ರೆ ನೆನ್ಪಿರ್ಬೇಕಂತ ಗೊತ್ತಿರಲ್ಲ. ಆಯ್ತಾ? ಸೊ ಇದು ಬೇಸಿಕಲಿ ನಾವು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ ಗಳು. ಇವುಗಳನ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಹೌದಾ, ಸೊ ಇನ್ನೊಂದು ಮುಖ್ಯವಾಗಿ ನಾನು ಹೇಳೋದ್ ಮರ್ತೆ, ಈ ಭಾಗದಲ್ಲಿ ಇಲ್ಲೇ ನಾನು ಪಾಯಿಂಟ್ ಕೊಡ್ತಾ ಇದ್ದೇನಲ್ಲ, ಈ ಪಾಯಿಂಟ್ ರೆಡ್ ಕಲರ್ ಪಾಯಿಂಟ್ ಕೊಡ್ತಾ ಇದ್ದೇನಲ್ಲ, ಈ ಪಾಯಿಂಟ್ ಅಲ್ಲಿ ಒಂದು ಪ್ಲೇಸ್ ಬರುತ್ತೆ. ಯಾವ್ದಂತಂದ್ರೆ ಪ್ಲೇಸು ನಾಗ್ಪುರ್ ಅಂತಕ್ಕಂಥ ಪ್ಲೇಸ್ ಬರುತ್ತೆ. ಯಾವುದು? ನಾಗ್ಪುರ್ ಅಂತ ಹೇಳ್ಬಿಟ್ಟು. ಹೌದಾ, ನೆನ್ಪಿರ್ಬೇಕು. ನಾಗ್ಪುರ್ ಎಲ್ಲಿ ಬರುತ್ತೆ ಅಂತಂದ್ರೆ ಈ ಭಾಗ ನಾನು ಮಾಡ್ಕೊಟ್ಟಿದ್ದೆ ನೋಡಿ, ಈ ಭಾಗದಲ್ಲಿ ಬರುತ್ತೆ ನಾಗ್ಪುರ್. ಹೌದಾ, ಈ ನಾಗ್ಪುರ್ಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ 0 ಮೈಲ್ ಸ್ಟೋನ್ ಅಂತ ಕರಿತೀವಿ. 0 ಮೈಲ್ ಸ್ಟೋನ್. ಹೌದಾ, ಸೊ ಇದನ್ನ ಮರ್ಯಾದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಈ ಟೋಟಲ್ ನಾವು ಭಾರತದ ಈ ಭೂ ಪ್ರದೇಶ ಕನ್ಸಿಡರ್ ಮಾಡಿದ್ರೆ ನಮ್ಗೆ ಇದು ಸೆಂಟರ್ ಪಾಯಿಂಟ್. ಬ್ರಿಟಿಷರ್ ಕಾಲದಿಂದನೂ ಇದೇ ನಮ್ಗೆ ಹೆಸರು. ಅದು 0 ಮೈಲ್ ಸ್ಟೋನ್. ಕನ್ನಡದಲ್ಲಿ 0 ಮೈಲಿಗಲ್ಲು ಅಂತೇಳಿ ಯಾವ್ದು ಕರಿತೀವಿ ಅಂತಂದ್ರೆ ನಾಗ್ಪುರ್ಗೆ ಕರಿತೀವಿ ಅಂತ ನೆನಪಿರ್ಲಿ ಇದು. ಹೌದಾ, ಇದನ್ನ ನೀವು ಮರೆಯೋದಕ್ಕೆ ಹೋಗಬೇಡಿ. ಇದೊಂದು ಹೆಸರು ನಿಮ್ಗೆ ನೆನಪಿರ್ಲಿ. ಆಯ್ತಾ? ಸೊ ಆಲ್ರೆಡಿ ಭಾರತ ಮತ್ತು ನೇಪಾಳದೊಂದಿಗೆ ವಿವಾದಿತ ಪ್ರದೇಶ ಯಾವುದು, ಪ್ಯಾಂಗ್ಯಾಂಗ್ ಸೋದಲ್ಲಿ ವಿವಾದಿತ ಪ್ರದೇಶ ಯಾವುದು, LAC ಲೈನ್ ಅಂದ್ರೆ ಯಾವುದು, LOC ಲೈನ್ ಅಂದ್ರೆ ಯಾವುದು, ಯಾವ ಭಾಗದಲ್ಲಿ ಏನ್ ಬರ್ತವೆ, ಸೊ ಇದು ಸಂಪೂರ್ಣವಾಗಿ ಇದು ನಿಮ್ಗೆ ಮಾಹಿತಿ ಗೊತ್ತಿರಲಿ. ಅದ್ರ ಜೊತೆಗೆ ಪ್ರತಿಯೊಂದು ರಾಜ್ಯಗಳು ಅದ್ರ ಕೇಂದ್ರಾಡಳಿತ ಪ್ರದೇಶಗಳು ನೆನ್ಪಿಟ್ಕೊಳ್ಳಿ. ಅದು ಈಗ ನೋಡಿ ಆಲ್ಮೋಸ್ಟ್ ಕೆಲವೊಂದಿಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಸಮಾನ ಅಕ್ಷಾಂಶದಲ್ಲಿ, ಸಮಾನ ರೇಖಾಂಶದಲ್ಲಿ ಬರ್ತವೆ. ಇವಾಗ ನೀವು ನೋಡೋದಾದ್ರೆ ಈ ಕಡೆ ಯಾವ್ದಿದೆ, ಇಲ್ಲಿ ಡೆಲ್ಲಿ ಇದೆ. ಸೊ ಈ ಕಡೆ ಯಾವ್ದಿದೆ ಅಂತಂದ್ರೆ ಬೆಂಗಳೂರು. ಬೆಂಗಳೂರು ಮತ್ತು ಡೆಲ್ಲಿ ಆಕ್ಚುಲಿ ಹೇಳ್ಬೇಕಂತಂದ್ರೆ ಸಮಾನ ರೇಖಾಂಶ ಭಾಗದಲ್ಲಿ ಬರ್ತಾವೆ. ನಿಮ್ಗೆ ಒಂದೇ ರೇಖಾಂಶದಲ್ಲಿ ಬರ್ತಕ್ಕಂತ ಪ್ಲೇಸ್ಗಳು ಯಾವ್ದಂತಂದ್ರೆ ಒಂದು ಬೆಂಗಳೂರು ಮತ್ತು ಇನ್ನೊಂದು ಯಾವ್ದಂತಂದ್ರೆ ಡೆಲ್ಲಿ. ಇದನ್ನ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ. ಎಲ್ಲಾ ಮ್ಯಾಪಿಂಗ್ ಕ್ವಶನ್ಸ್ ಗಳು ಕೇಳ್ಕೊಂಡು ಹೋಗಿರ್ತಾನೆ. ಇವುಗಳನ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಹೌದಾ, ಸೊ ನಾಳೆ ಕ್ಲಾಸ್ ಅಲ್ಲಿ ನಿಮ್ಗೆ ಏನ್ ಮಾಡ್ತೇನೆ ಅಂದ್ರೆ ಒಂದಿಷ್ಟು ಕ್ವಶನ್ಸ್ ಗಳ ಜೊತೆಗೆ ಕ್ಲಾಸ್ ಗಳನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ. ಸೊ ಇಲ್ಲಿವರೆಗೂ ಫಸ್ಟ್ ಇದನ್ನ ನೋಟ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಒಂದು ಬೇಕಾದ್ರೆ ಒಂದು ಯಾವ್ದು ಆಕ್ಸ್ಫರ್ಡ್ ಅಂತಕ್ಕಂಥ ಒಂದು ಅಟ್ಲಾಸ್ ಸಿಗುತ್ತೆ. ಮ್ಯಾಪ್ ಅನ್ನ ಮುಂದೆ ಇಟ್ಕೊಂಡು ಕಲಿಯೋದು ತುಂಬಾ ಒಳ್ಳೇದು. ಯಾಕಂತಂದ್ರೆ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಸಿಗುತ್ತೆ. ಯಾರನ್ನು ಕೂಡ ಸೊ ಮಿಸ್ ಮಾಡ್ಕೊಳಕ್ ಹೋಗಬೇಡಿ.
ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭಾರತದ ಭೌಗೋಳಿಕ ಸ್ವರೂಪಗಳ ಬಗ್ಗೆ ನಾನು ಮಾತಾಡ್ಕೊಂಡು ಹೋಗ್ತೀನಿ, ವಿತ್ ಮ್ಯಾಪ್ ಅನ್ನು ಮಾತಾಡ್ಕೊಂಡು ಹೋಗ್ತೀನಿ. ಅದ್ರ ಜೊತೆಗೆ ಕ್ವಶನ್ಸ್ ಗಳನ್ನ ಯಾವ ರೀತಿ ಕೇಳಿದಾನೆ ಬೇಕಾದ್ರೆ ನಿಮ್ ಸ್ಲೈಡ್ ಅಲ್ಲಿ ನಿಮಗೆ ಕ್ವಶನ್ ಕೊಡ್ತೀನಿ, ಅದನ್ನು ಸೊಲ್ಯೂಷನ್ ಮಾಡ್ಕೊಂತ ನಾವೇನ್ ಮಾಡೋಣ ಅಂತಂದ್ರೆ ಕ್ಲಾಸ್ ಅನ್ನು ಕಲ್ಕೊಂತ ಹೋಗ್ಬಿಡೋಣ. ಥ್ಯಾಂಕ್ ಯು ವೆರಿ ಮಚ್.